ನಮಸ್ತೆನಪ್ಪ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ತುಂಬಾ ಖುಷಿ ಆಯ್ತು ಸರ್ ನಿಮ್ಗೆ ಇವಾಗ ನಂದು ಕಾಲ್ ರಿಸೀವ್ ಆಗಿದ್ದಕ್ಕೆ. ಹ್ಮ್. ಖುಷಿ ಆಗ್ಬಿಡ್ತಾ? ಹೌದು ಸರ್. ಚೆನ್ನಾಗಿದ್ದೀರಾ? ಹೌದು ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಗುರುಗಳೇ. ಓಹ್, ಏನು ಭಾಳ ಖುಷಿಯಾಗಿದ್ದೀರಿ? ಹೌದು ಗುರುಗಳೇ, ತುಂಬಾ ಖುಷಿಯಾಗಿದ್ದೀನಿ ನಿಮ್ ಫೋನ್ ಸಿಕ್ತಲ್ಲ ಅಂತ. ಓಹೋ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಗಳೇ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ರೀಲ್ಸ್ ಎಲ್ಲ ನೋಡ್ತಿದ್ದೆ, ಲೈವ್ಸ್ ಎಲ್ಲ ನಾನು ಇವಾಗ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ಗುರುಗಳೇ. ಹೌದಾ? ಹಾ ಏನು ಮಾಡ್ಕೊಂಡಿರೋದು? ಗುರುಗಳೇ, ನಾನು ಹೌಸ್ ವೈಫ್ ಗುರುಗಳೇ. ಸಂತೋಷನಮ್ಮ. ಎಷ್ಟು ವಯಸ್ಸು ನಿಮಗೆ? ನನಗೆ 32 ಗುರುಗಳೇ. 32 ವರ್ಷ. ಹೌದು ಗುರುಗಳೇ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಗಳೇ, ತುಂಬಾನೇ ಸಮಸ್ಯೆ ಇದೆ ಗುರುಗಳೇ. ಊಟ ಮಾಡಿದ್ರ? ಹಾ, ಮಾಡ್ದೆ ಗುರುಗಳೇ. ಹೇಳಬ್ಬ. ಗುರುಗಳೇ, ಅದು ನನ್ ಮದ್ವೆ 2016ರಲ್ಲಿ ಆಯ್ತು. 16ರಲ್ಲಿ ಆಗಿ 17ಕ್ಕೆ ಒಂದು ಮಗು ಆಯ್ತು, ಹೆಣ್ಣು ಮಗು. ಅವಾಗೆಲ್ಲ ನನ್ ಲೈಫ್ 1 ವರ್ಷ ಹಂಗೆ ಚೆನ್ನಾಗೇ ಇತ್ತು ಗುರುಗಳೇ. ಆಮೇಲೆ ಮಗು ಆಯ್ತು, ಏನಾಯ್ತಂತಾನೆ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಡೆಲಿವರಿನೇ ಬೇಕಂತ ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಂಡ್ವಿ. ನಾರ್ಮಲ್ ಡೆಲಿವರಿ ಮಾಡಿಸಿದ್ರಿಂದನೇ ನನ್ನ ಹೆಲ್ತ್ ಹಾಳಾಯ್ತು ಅಥವಾ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಂದು ನಾರ್ಮಲ್ ಡೆಲಿವರಿ ಆಗಿದ್ದು. ಆಮೇಲೆ ಸರಿ, ಅದು ಏನೋ ತುಂಬಾ ಇದಾಗಿ ರಕ್ತಸ್ರಾವ ಆಗಿ ಮತ್ತೆ ತುಂಬಾ ನಾನು ನನ್ ಮೈಂಡೇ ನನ್ಗಿಲ್ಲ, ಎಲ್ಲೋ ಇದೀನಿ ನಾನು, ಎಲ್ಲೋ ಬಂದ್ಬಿಟ್ಟಿದೀನಿ ನಾನು, ನನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾನೆ ಇತ್ತು. ಎಲ್ಲಿ ಅನ್ನಿಸ್ತಾ ಇತ್ತು? ನನ್ ಮನ್ಸಲ್ಲಿ. ಐ ಮೀನ್ ಯಾವಾಗ ಅಂದೆ? ಅದೇ ಡೆಲಿವರಿ ಆದ ದಿನನೇ. ಆ ದಿನ? ಹಾ, ಹಂಗೆ ಅನ್ನಿಸ್ತಾನೆ ಇತ್ತು. ಆಮೇಲೆ ನನ್ಗೆ ತುಂಬಾ ಸುಸ್ತಾಗಿ, ನನ್ ಮಗು ಹುಟ್ಟಿದ್ದು 3 ಅವರು ನನ್ಗೆ ಕೊಟ್ಟಿಲ್ಲ. ನಾನೇ ಸುಸ್ತಲ್ಲಿದ್ದೀನಿ, ಟಯರ್ಡ್ ಅಲ್ಲಿದ್ದೀನಿ. ಮತ್ತೆ ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ. ನನ್ಗೆ ಏನೇನೋ ಅನ್ನಿಸ್ತಾ ಇದೆ, ನನ್ಗೇನೋ ಮನಸ್ಸಿಗೆ ಭಾರ ಅನ್ನಿಸ್ತಾ ಇದೆ. ನಾನು ಇರಕ್ ಆಗ್ತಾ ಇಲ್ಲ, ನನ್ನನ್ನ ಕಾಪಾಡಿ ಅನ್ನೋ ಸ್ಥಿತಿಯಲ್ಲಿ ನಾನಿದ್ದೆ. ಅದು ಡಾಕ್ಟರ್ಗೆ ಹೇಳಿದಾಗ ಅವ್ರು ಹೇಳಿದ್ರು, ಈ ತರ ಇದೆ, ಏನು ಆಗಲ್ಲ, ಹೆದರ್ಕೋಬೇಡ, ನಿನ್ಗೆ ಡೆಲಿವರಿ ಟೈಮಲ್ಲಿ ಒಂದು ನರ ವೀಕ್ ಆಗಿದೆ, ಅದರಿಂದ ಈ ತರ ಆಗ್ತಾ ಇದೆ, ಏನು ಆಗಲ್ಲ ಅಂತ ಹೇಳಿ 1 ವಾರ ಹಾಸ್ಪಿಟಲ್ ಅಲ್ಲೇ ಇದ್ದೆ. ನಿದ್ರೆನೂ ಬಂದಿಲ್ಲ, ಏನೂ ಬಂದಿಲ್ಲ. 1 ವಾರ ನೈಟ್ ಅಲ್ಲೂ ನಿದ್ರೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ನಿದ್ರೆ ಬರ್ದೇ ಇರೋದ್ರಿಂದ ನನ್ಗೆ ಮಗು ಕೂಡ ಜಾಸ್ತಿ ನೋಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ನನಗೆ. ಅಯ್ಯೋ, ನನ್ಗೆ ಬೇಡ, ಮಗು ಆಗಿದ್ರಿಂದನೇ ಈ ತರ ಆಯ್ತು ನನಗೆ ಅಂತ ಏನೋ ಒಂಥರ ಸಿಟ್ಟು ಬರ್ತಾ ಇತ್ತು. ನನ್ ತಾಯಿ ನನ್ ಜೊತೆಯಲ್ಲಿ ಇದ್ರು. ಆಮೇಲೆ 1 ವಾರ ತನಕ ನಾನ್ ಡಾಕ್ಟರ್ ಹತ್ರನು ಹೇಳ್ತಾನೆ ಇದ್ದೆ. ಆ ಡಾಕ್ಟರ್ ಏನು ಸರಿಯಾಗಿ ನನ್ನನ್ನ ನೋಡಿಲ್ಲ, ಟ್ರೀಟ್ಮೆಂಟ್ ಮಾಡಿಲ್ಲ. ಮತ್ತೆ ಮನೆಗ್ ಕರ್ಕೊಂಡ್ ಹೋದ್ರು. 1 ವಾರ ಆದ್ಮೇಲೆ ಮತ್ತೆ ಅದೇ ನೈಟ್ ಅಲ್ಲೆಲ್ಲ ನಿದ್ರೆ ಬರಲ್ಲ, ಏನೇನೋ ಆಲೋಚನೆಗಳು, ನಾನ್ ಸತ್ತೋಗ್ಬಿಡ್ತೀನೇನೋ, ನಾನ್ ಇರಲ್ವೇನೋ, ಏನೇನೋ ಆಲೋಚನೆಗಳು ಬರಕ್ ಶುರು ಆಯ್ತು. 1 ತಿಂಗಳು ಹೆಂಗೆಂಗೋ ಮಾಡಿ ಟ್ರೈ ಮಾಡ್ದೆ ಗುರುಗಳೇ. ಮನೇಲಿ ಎಲ್ಲಾರ್ಗುನು ಹೇಳ್ತಾನೆ ಇರ್ತಿದ್ದೆ, ನಂಗ್ ನಿದ್ರೆ ಬರಲ್ಲ, ನಂಗ್ ನಿದ್ರೆ ಬರಲ್ಲ, ನಂಗ್ ನಿದ್ರೆ ಬರಲ್ಲ ಅಂತ. ಆಮೇಲೆ ನನ್ ಗಂಡನ್ ಮನೆ ಸೈಡ್ ಅವ್ರಿಗೆ ಫೋನ್ ಮಾಡಿ ನಮ್ ಮಾವ ಮತ್ತೆ ನಮ್ ಮನೆಯವ್ರಿಗೆ ಹೇಳ್ದೆ, ಈ ತರ ಆಗ್ತಾ ಇದೆ, ನನಗೆ ನಿದ್ರೆ ಬರ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ, ನನ್ ಕೈ ಇರಾಕ್ ಆಗ್ತಾ ಇಲ್ಲ, ಊಟ ತಿನ್ನಕ್ ಆಗ್ತಾ ಇಲ್ಲ, ಮಗು ಬೇಡ ಅನ್ನಿಸ್ತಾ ಇದೆ ಅಂತ. ಆಮೇಲೆ ಅವರು ಸರಿ ಅಂದ್ಬಿಟ್ಟು, ಇದೇನೋ ಆಗಿದೆ ಇವಳಿಗೆ, ಏನೋ ದೆವ್ವ ಏನೋ ಆಗಿರ್ಬೇಕು ಅಂತ ಅವ್ರ ಮನೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮನೆ ಅಂದ್ರೆ ನನ್ ಗಂಡನ್ ಮನೆಗೆ, ನಮ್ ತಾಯಿ ಮನೆಯಿಂದ. ಅವಾಗ ನಾನು ಅಲ್ಲಿಗ್ ಬರಲ್ಲ, ನನ್ಗೆ ಬೇಕಾದ್ರೆ ಬೇರೆ ಟ್ರೀಟ್ಮೆಂಟ್ ಕೊಡ್ಸಿ, ನಾನು ಮನೆಗ್ ಬರಲ್ಲ ಇವಾಗ ಸದ್ಯಕ್ಕೆ ಅಂತ ಹೇಳ್ದೆ ನಾನು. ಆದ್ರೂ ಅವ್ರು ಫೋರ್ಸ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಹೊಡ್ದು, ದೆವ್ವ ಇದೆ ಒಳಗೆ ಅಂತ ಬೆತ್ತದ ಕಡ್ಡಿಲಿ ಹೊಡ್ದು, ತಣ್ಣೀರೆಲ್ಲ ಮೇಲಿಂದ ಹಾಕಿ ಏನೇನೋ ಮಾಡಿದಾರೆ. ನನ್ಗೆ ನೆನ್ಪು ಎಲ್ಲ ನನ್ ನೆನ್ಪೇ ಇಲ್ಲ.
ನನ್ಗ್ ನೆನ್ಪು ಅಷ್ಟೊಂದಿಲ್ಲ ನನ್ಗೆ, ಆದ್ರೆ ನನ್ನನ್ನ ಬಿಟ್ಬಿಡಿ, ನನ್ನನ್ನ ಬಿಟ್ಬಿಡಿ, ನನ್ನನ್ನ ಕಾಪಾಡಿ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಹ್ಮ್ ನನ್ಗೆ ಬಿದ್ದು ನಮ್ ಮನೆ ಪಕ್ಕದಲ್ಲಿ ಒಂದು ಬಾವಿ ಇದೆ, ಅಲ್ಲಿಗ್ ಹೋಗ್ ಬಿದ್ಬಿಡೋಣ ಅಂತ ಎಲ್ಲ ಟ್ರೈ ಮಾಡಿ ಮಂಡಿ ಮುಖ ಎಲ್ಲ ಕಿತ್ತೋಗಿದೆ, ತರ್ಚೋಗಿದೆ, ಮಣ್ಣು ನೆಲ ಅಲ್ವಾ ಹ್ಮ್ ಎಲ್ಲ. ಅದು ನಮ್ದು ವಿಲೇಜ್, ಸದ್ಯ ನಾವಿರೋ ಅಂದ್ರೆ ನಮ್ ಊರು ಬಂದ್ಬಿಟ್ಟು ವಿಲೇಜ್, ನಾನು ಇರೋದು ಬೆಂಗಳೂರಲ್ಲಿ. ಹ್ಮ್ ವಿಲೇಜ್ ಅಲ್ಲಿ ಈ ತರ ಘಟನೆ ಎಲ್ಲ ನಡೆದಿದ್ದು. ಹ್ಮ್ ಆಮೇಲೆ ಏನೇನೋ ಆಗಿ ದೆವ್ವ ಅಂತ ಬೆತ್ತದ ಕಡ್ಡಿಲೆಲ್ಲ ಹೊಡೆದು ಏನೇನೋ ಮಾಡಿದ್ರು. ಆಮೇಲೆ ನನ್ಗಿನ್ನ ಮನ್ಸಲ್ಲಿ ತುಂಬಾ ಬೇಜಾರಾಗಕ್ ಶುರುವಾಯ್ತು. ಈ ತರ ಎಲ್ಲ ಮಾಡಿದ್ರಲ್ಲ ನನ್ಗೆ, ನಾನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಏನು ಗೊತ್ತಾಗ್ತಾ ಇಲ್ಲ, ನನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಂತ ಕೇಳ್ಕೊಂತಾನೆ ಇದ್ದೆ. ಆಮೇಲೆ ಯಾವ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋದು ಅಂತ ಅವ್ರು ನಿಮ್ಹಾನ್ಸಿಗೆ ಕರ್ಕೊಂಡೋದ್ರು. ನಿಮ್ಹಾನ್ಸಲ್ಲಿ ಕರ್ಕೊಂಡೋಗಿ ನಾನ್ ಯಾರನ್ನ ನೋಡಿದ್ರು ಎದುರ್ಕೊಂತ ಇದ್ದೆ, ಚಿಕ್ಕ ಮಕ್ಕಳನ್ನ ನೋಡಿದ್ರು ಎದುರ್ಕೊಂತ ಇದ್ದೆ. ಏನೋ ಒಂಥರ ನನ್ಗೆ ಭಯ 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 ಭಯ. ಆಮೇಲೆ ಸರಿ, ಅವ್ರು ಏನೂ ಆಗಿಲ್ಲ, ಇವಳಿಗೆ ಸ್ವಲ್ಪ ಮಾನಸಿಕವಾಗಿ ಏನೋ ಮಾನಸಿಕವಾಗಿ ನೊಂದಿದಾಳೆ, ಅದಕ್ಕೋಸ್ಕರ ಇವಳಿಗೆ ಹಿಂಗಾಗಿದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು, ಟ್ರೀಟ್ಮೆಂಟ್ ತಗೊಂಡು ಮಾತ್ರೆ ತಗೊಂತಾ ಇದ್ದೆ, ಆದ್ರೂ ನನ್ಗೆ ಅಲ್ಲಿ ಸರಿ ಹೋಗ್ಲಿಲ್ಲ ಮಾತ್ರೆ ತಗೊಂಡ್ಮೇಲೆನು. ಆಮೇಲೆ ಮತ್ತೆ ಮೈಸೂರು ಒಂದ್ ಸ್ವಲ್ಪ ದಿನ, 1-2 ತಿಂಗಳಾದ್ಮೇಲೆ ಮೈಸೂರಲ್ಲಿ ನಮ್ ರಿಲೇಟಿವ್ ಗೊತ್ತಿರೋರು ಮೈಸೂರಿಗೆ ತೋರ್ಸಿ ಇವಳು ಸರಿ ಹೋಗ್ತಾಳೆ ಅಂತ ಹೇಳಿದ್ರು. ನನ್ನನ್ನ ನೋಡಿ ನಮ್ ತಾಯಿ ಕೂಡ ಅವ್ರುನು ಡಿಪ್ರೆಷನ್ಗೆ ಹೋಗ್ಬಿಟ್ರು. ನನ್ ಮಗಳಿಗೆ ಹಿಂಗಾಯ್ತಲ್ಲ, ಸತ್ತೋಗ್ಬಿಡ್ತಾಳೆ ಅಂತ. ನಮ್ ತಾಯಿನ ನಾನು 2 ತಿಂಗಳು ನೋಡಿಲ್ಲ, ನನ್ನನ್ನ ಅವರು 2 ತಿಂಗಳು ನೋಡಿಲ್ಲ. ಇಬ್ರು ದೂರ ದೂರ ಇದ್ವಿ. ನಾನು ಬಂದ್ಬಿಟ್ಟು ನಮ್ ದೊಡ್ಡಮ್ಮ ಮನೇಲಿದ್ದೆ, ನಮ್ ತಾಯಿನ ಬಂದ್ಬಿಟ್ಟು ನಮ್ ತಾಯಿಯವ್ರ ತಾಯಿ ಇದಾರೆ, ಅವ್ರು ನೋಡ್ಕೊಂತಾ ಇದ್ರು 2 ತಿಂಗಳು. ಆಮೇಲೆ ಸರಿ ಅಂತ ಮೈಸೂರಿಗೆ ಹೋದ್ವಿ. ಮೈಸೂರಲ್ಲಿ ಇವಳಿಗೆ ನರ ವೀಕ್ ಆಗಿದೆ, ಅದಕ್ಕೋಸ್ಕರ ಇವಳಿಗೆ ಹಿಂಗಾಗಿದೆ ಅಂತ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಈಸಿ ಎಲ್ಲ ಮಾಡಿ ಆಮೇಲೆ ಗೊತ್ತಾಯ್ತು ನಮಗೆ ನರ ವೀಕ್ ಆಗಿದೆ ಇವಳಿಗೆ, ನನಗೆ ಅಂತ. ಇವಾಗನು 9 ವರ್ಷ ಆಯ್ತು ಗುರುಗಳೇ. 9 ವರ್ಷದಿಂದನೂ ಮಾತ್ರೆ ತಗೊಳ್ತಾನೆ ಇದ್ದೀನಿ. ತುಂಬಾ ಸಿಟ್ಟು ಕೋಪ ಏನೇನೋ ಬರ್ತಾ ಇದೆ. ಆಮೇಲೆ ನಮ್ ಲೈಫ್ ಅಲ್ಲಿ ಗಂಡ ಹೆಂಡತಿ ನೆಮ್ಮದಿಗೆ ಇರಕ್ ಆಗ್ತಾನೆ ಇಲ್ಲ. ಏನೇನೋ ಜಗಳಗಳು, ಕಿರಿಕಿರಿಗಳು ಏನೇನೋ ಆಗ್ತಾ ಇದೆ ಗುರುಗಳೇ. ಮೊನ್ನೆ ಕೂಡ ಎಲ್ಲಾದ್ರೂ ಹೋಗ್ಬಿಡೋಣ, ಇರ್ಬಾರ್ದು, ಜೀವನನೇ ಬೇಡ, ನನ್ಗಿರಕ್ ಆಗಲ್ಲ ಅಂತ ಮೊನ್ನೆ ಕೂಡ ಹೊಟ್ಟೋಗ್ಬಿಟ್ಟಿದೆ ಗುರುಗಳೇ. ಎಲ್ಲಿಗೋಗ್ಬಿಟ್ಟಿದ್ರಿ? ನಾನು ಇಲ್ಲೇ ನನ್ ಫೋನ್ ಮನೇಲೆ ಇಟ್ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ಬಿಡೋಣ, ನಾನು ಇರ್ಬಾರ್ದು, ನಾನ್ ಇದ್ರೆ ತಾನೇ ಹಿಂಗೆಲ್ಲ ಆಗುತ್ತೆ, ನನ್ನಿಂದನೇ ತಾನೇ ಹಿಂಗಾಗಿದ್ದು ಅಂತ. ಅಂದ್ರೆ ಇವಾಗ ನಮ್ ಮನೆಯವರು ಅವ್ರುನು ಸರಿಯಾಗಿ ಮಾತಾಡಲ್ಲ, ಒಂಥರ ಮಾಡೋದು, ಬೈಯೋದು, ಜಗಳ ಮಾಡೋದು, ಹೊಡಿಯೋದು, ಹಿಂಗೆಲ್ಲ ಮಾಡ್ತಾನೆ ಇದಾರೆ. ಮೊದ್ಲೆಲ್ಲ ಈ ತರ ಇರ್ಲಿಲ್ಲ. ಈ ತರ ಹುಷಾರ್ ತಪ್ಪದ ಮೇಲಿಂದ ನಿನ್ನಿಂದ ನಮ್ ಮನೆ ಹಿಂಗೆಲ್ಲ ಆಯ್ತು, ನಿನ್ನಿಂದ ಜನಗಳೆಲ್ಲ ನಮ್ ಮನೆಯವ್ರನ್ನ ಆಡ್ತಾ ಇದ್ದಾರೆ, ನಿನ್ಗೆ ಒಂಥರ ಹುಚ್ಚಿ ನೀನು, ಹಂಗೆ ಹಿಂಗೆ ಅಂತ ಬೇಜಾರಾಗಿ ಮಾತಾಡೋದು. ನಮ್ಮ ಅತ್ತಿಗೆ ನಾದ್ನೀರು ಕೂಡ ಇದೇ ತರ ಹೇಳೋದು, ನಮ್ಮ ಅತ್ತೆ ಕೂಡ ಇದೇ ತರ ಹೇಳೋದು ಎಲ್ಲ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಮಾವ ತೀರೋಗಿ 4 ವರ್ಷ ಆಯ್ತು, ಅದೂನು ಬೇಜಾರಿದೆ ಅವ್ರಿಗೆ. ಆಮೇಲೆ ನಂದು ಈ ತರ ಆಯ್ತು ಅಂತಾನು ಬೇಜಾರಿದೆ. ಮತ್ತೆ ಇವಳು ಇನ್ನೊಂದ್ ಮಗು ಆಗಿಲ್ಲ, ಇವಳು ಏನಕ್ ಮದ್ವೆ ಮಾಡ್ಕೊಂಡೆ, ಹಂಗೆ ಹಿಂಗೆ ಅಂತೆಲ್ಲ ಮನೆಯಿಂದ ಹೇಳೋದು. ಇವ್ರಿಗೂ ತುಂಬಾ ಬೇಜಾರಾಗೋದು. ಆತರ ಮಾಡಿ ಅವ್ರ ಸಿಟ್ಟನ್ನ ನನ್ ಮೇಲೆ ತೋರ್ಸಿ ಹೊಡಿಯೋದು ಎಲ್ಲ ಮಾಡ್ತಿದ್ದಾರೆ ಗುರುಗಳೇ. ನನ್ಗೆ ಇರ್ಬಾರ್ದು ಅಂತ ಎಲ್ಲೋ ಒಂದ್ ಕಡೆ ಪಾರ್ಕ್ಗೆ ಹೋಗಿ ಸುಮ್ನೆ ಕೂತಿದ್ದೆ. ಎಲ್ಲ ದೂರ ಹೋಗ್ಬಿಡೋಣ, ಹೋಗ್ಬಿಟ್ಟೆಲ್ಲ ಆದ್ರೂ ಸತ್ತೋಗ್ಬಿಡೋಣ, ನಾನು ಇರ್ಬಾರ್ದು, ಅವರೇ ಚೆನ್ನಾಗಿರ್ಲಿ ಅಂತ ಹೊಟ್ಟೋಗಿದೆ ಗುರುಗಳೇ. ಆಮೇಲೆ ಮತ್ ಬಂದ್ರ? ಆಮೇಲೆ ನನ್ ಮಗಳಿದಾಳಲ್ಲ, ಏನ್ ಮಾಡೋದು? ನಾನ್ ತೀರ್ಕೊಂಡ್ರೆ ನನ್ ಮಗಳನ್ನ ಯಾರ್ ನೋಡ್ತಾರೆ? ನನ್ ಮಗಳನ್ನ ಯಾರು ನೋಡೋರಿಲ್ಲ. ನಮ್ ಮನೆ ಕಡೆ ಒಂಥರ ಮಾಡ್ತಾರೆ. ನಮ್ ಮನೆಯವ್ರಿಗೂನು ಇವಾಗ ಶುಗರು ಅದು ಇದು ಅಂತ ಹೇಳಿ ಅವ್ರುನು ಬೇಜಾರಲ್ಲಿದ್ದಾರೆ. ಯಾರ್ ನೋಡ್ತಾರೆ ಅಂತ ಹೇಳಿ ಮತ್ತೆ ನನ್ ಮಗಳಿಗೋಸ್ಕರ ಬಂದೆ ಗುರುಗಳೇ. ಮಗಳಿಗೆ ಎಷ್ಟು ವರ್ಷ? 9 ವರ್ಷ ಗುರುಗಳೇ. 9 ವರ್ಷ.
ಮನೇಲಿ ಯಾರ್ಯಾರಿದ್ದೀರಿ? ನಾನು, ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಇಲ್ಲಿ ಬೆಂಗಳೂರಲ್ಲಿರೋದು. ಬಟ್ ಈ ಆರಂಭದಲ್ಲಿ ಅಂದ್ರೆ ಆ ಡೆಲಿವರಿ ಸಮಯದಲ್ಲಿ ಶುರುವಾದಂತಹ ಯೋಚನೆಗಳಿವೆಲ್ಲ ಹೌದು ಗುರುಗಳೇ. ದಟ್ ಇವತ್ತಿಗೆ ಸ್ವಲ್ಪ ಅಂದ್ರೆ ಅವತ್ತಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಆಗಿದೆ ಅಂತ ಅನ್ಸುತ್ತಾ? ಅದು ಮಾತ್ರೆ ತಗೊಂಡ್ರೆ ಮಾತ್ರ ನನಗೆ ಕಮ್ಮಿ ಅನ್ನಿಸ್ತೈತೆ. ಮಾತ್ರೆ ಇಲ್ಲ ಅಂತಂದ್ರೆ ನನಗೆ ತುಂಬಾ ಸಿಟ್ಟು, ಕೋಪ, ಏನೇನೋ ಒಂಥರ. ನಿಮ್ಮ ಯಾವ ಗುಣ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ? ಅವ್ರು ಅದಕ್ಕೆ ಏನೇನೋ ಹೊಡಿತಾರೆ, ಬೈತಾರೆ. ಯಾವ ಗುಣ ಅವ್ರಿಗೆ ಇಷ್ಟ ಆಗಲ್ಲ ನಿನ್ನಲ್ಲಿ? ನನ್ನಲ್ಲಿ ನಾನು ಹೇಳ್ತಾ ಇರ್ತೀನಿ, ನಿನ್ಗೆ ಯಾರೇ ಏನೇ ಹೇಳಿದ್ರು ನನ್ ಮೇಲೆ ಜಗಳ ಮಾಡ್ಬೇಡ್ರಿ, ನಾವು ಚೆನ್ನಾಗಿರೋಣ, ನಾವಿರೋದೇ ಇಲ್ಲಿ 3 ಜನ, ನೀವ್ ಯಾರೇ ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಏನು ಕೇಳ್ಕೊಬೇಡಿ, ನೀವ್ ಚೆನ್ನಾಗಿರ್ಬೇಕು ನನ್ ಜೊತೆ ಅಂತ ಹೇಳ್ತಾನೆ ಇರ್ತೀನಿ ಗುರುಗಳೇ. ಏನ್ ಹೇಳ್ಕೊಡ್ತಾರೆ ನಿಮ್ ಗಂಡನಿಗೆ? ಗೊತ್ತಿಲ್ಲ ಗುರುಗಳೇ, ನನ್ಗೆ ಅದೇ ಗೊತ್ತಾಗ್ತಾ ಇಲ್ಲ. ಅಲ್ವಾ, ಅದು ಗಂಡನಿಂದ ಸ್ವಯಂ ಗಂಡನ ಒಳಗಡೆನೆ ಉದ್ಭವ ಆಗ್ತಿರೋ ಭಾವನೆಗಳು ಅಂತ ಯಾಕೆ ನಿನಗನ್ಸಲ್ಲ? ಬೇರೆ ಯಾರೋ ಹೇಳ್ಕೊಟ್ಟು ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತಾ? ಅಂದ್ರೆ ಇವಾಗ ಮಾತಾಡಿದ್ರೆ ಅಲ್ವಾ ಗುರುಗಳೇ, ಒಂದು ಹಿಂಗ ಆಗ್ತಾ ಇದೆ, ಹಿಂಗಿರ್ಬೇಕು, ಈ ತರ ಇರು, ನೀನ್ ಈ ತರನೇ ಇರ್ಬೇಕು ಅಂತ ಹೇಳಿದ್ರೆ ನಾನು ಅದೇ ತರ ತಿದ್ಕೊಂಡು ನಾನ್ ನಡ್ಕೊಂಡ್ ಹೋಗ್ತೀನಿ ಗುರುಗಳು. ಅವ್ರು ಏನು ಹೇಳಲ್ಲ. ಈಗ ಅದ ಆಮೇಲೆ ಬರೋಣ. ನನ್ನ ಪ್ರಶ್ನೆ ಇರೋದು ಬೇರೆ ಯಾರೋ ಹೇಳ್ಕೊಡ್, ಈಗ ನೀವು ಹೇಳಿದ್ರಿ ಹೊರ್ಗಡೆ ಯಾರು ಏನೋ ಹೇಳಿದ್ರು ಕೇಳಬೇಡಿ ಅಂತ ಮಾತು ಯಾಕೆ ಬಂತು? ಹೊರಗಡೆ ಯಾರು ಹೇಳ್ಕೊಡೋಕೆ ಹೆಂಗ್ ಸಾಧ್ಯ? ಅಥವಾ ಅಂತದ್ ಯಾಕೆ ಅನ್ನಿಸ್ತು ನಿಮಗೆ? ನಾನೇ 2-3 ಟೈಮು ಫೋನ್ ಮಾಡ್ಬೇಕಾದ್ರೆ ನಾನು ಹೋಗ್ಬೇಕಾದ್ರೇನೆ ಒಂಥರ, ನಾನು ಇರ್ಬೇಕಾದ್ರೇನೆ ಒಂಥರ ಮಾತಾಡ್ತಾರೆ. ಸಡನ್ ಆಗಿ ನಾನು ಹೋಗ್ಬೇಕಾದ್ರೇನೆ ಒಂಥರ, ಬಂದಿದ್ದಾಳೆ ಅವಳು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅದು ನನಗೆ ಬೇಜಾರು. ಬಂದಿದ್ದಾಳೆ ಅವಳು ಅಂದ್ರೆ ನಾನು ಹೋಗಕ್ಕೂ ಮುಂದೆ ಚೆನ್ನಾಗೆ ಮಾತಾಡ್ತಾ ಇರ್ತಾರೆ. ಮುಂದೆ ನಮ್ದೊಂದ್ ಶಾಪ್ ಇದೆ ಇಲ್ಲಿ, ಆ ಶಾಪ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ವರ್ಕ್ ಮಾಡೋ ಪ್ಲೇಸ್ಗೆ ನಾನು ಅವಾಗ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನೀನು ಹೋಗೋದು ಅವ್ರಿಗೆ ಇಷ್ಟವೋ ಇಷ್ಟ ಇಲ್ವೋ? ಇಷ್ಟಾನೇ. ಮತ್ತೆ ಇಷ್ಟ ಅಲ್ವಾ, ಅದ್ರಲ್ಲಿ ಏನಿದೆ ಮತ್ತೆ ಕಷ್ಟ? ಅವ್ರ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತಾರೆ, ನಾನ್ ನೋಡ್ತೀನಿ, ಆಮೇಲೆ ಫೋನ್ ತೆಗ್ದು ನೋಡ್ತೀನಿ ಯಾರ್ ಜೊತೆ ಮಾತಾಡ್ತಾ ಇದ್ರು ಇವ್ರು, ಯಾಕೆ ಇವಳು ಬಂದಿದ್ದಾಳೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ. ನಾನ್ ಫೋನ್ ತೆಗ್ದ್ಬಿಟ್ಟು ನೋಡ್ತೀನಿ. ಅವ್ರ ಮನೆ ನಮ್ಮ ಅತ್ತೆ ಯಾರ್ದಾದ್ರು ಈ ರಿಲೇಟಿವ್ ಅಲ್ಲೇ ನಂಬರ್ ಯಾರ್ದಾರು ಇರುತ್ತೆ. ಆಯ್ತು, ಅದ್ ನೋಡ್ತೀಯ, ಆಮೇಲೆ ಏನ್ ಕೇಳ್ತೀಯ ನಿನ್ ಗಂಡನ್ನ? ನಾನ್ ಕೇಳಕ್ ಹೋಗಲ್ಲ. ಏನ್ ಅಂದ್ಕೊಳ್ತೀನಿ ನಿನ್ ಮನ್ಸಲ್ಲಿ? ನಾನೇ ಅನ್ಕೊಳ್ತೀನಿ, ನನ್ನಿಂದನೇ ಇವ್ರಿಗೆ ಈ ತರ ಆಗ್ತಾ ಇದೆಯೇನೋ, ಯಾಕೆ ಇವ್ರು ಈ ತರ ಮಾಡ್ತಾ ಇದ್ದಾರೆ, ನನ್ನನ್ ಮದ್ವೆ ಆಗಿರೋದು ಇವ್ರಿಗೆ ಇಷ್ಟ ಇಲ್ವೋ ಏನೋ ಗೊತ್ತಿಲ್ವಲ್ಲ. ಅದನ್ನು ಡೈರೆಕ್ಟ್ ಆಗಿ ಹೇಳಲ್ಲ. ನನ್ ಜೊತೆನೆ ಒಂಥರ ಮಾತಾಡ್ತಾರೆ, ಅವ್ರ ಜೊತೆನೆ ಒಂಥರ ಮಾತಾಡ್ತಾರೆ. ನಾನ್ ಇರ್ಬೇಕಾದ್ರೂನು ಹಂಗೆ ಮಾತಾಡ್ಬೋದಲ್ವಾ, ನಾನ್ ಬಂದೆ ಅಂತ ಯಾಕೆ ಹೇಳ್ಬೇಕು? ಆ ತರ ನನ್ಗೆ ಫೀಲ್ ಆಗುತ್ತೆ ಗುರುಗಳೇ. ನಾನ್ ತುಂಬಾ ಸರಿ ಕೇಳಿದೀನಿ, ತುಂಬಾ ಅಂದ್ರೆ ಅವಳು ಬಂದಿದ್ದಾಳೆ, ಸರಿ ಆಯ್ತು ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನೇ ಫೋನ್ ಕಟ್ ಮಾಡ್ಬಿಡ್ತಾರೆ. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಸರಿ, ಅವ್ರು ಅಂದ್ರೆ ನಿನ್ ಮುಂದೆನೆ ಸುಮ್ಮನೆ ಮಾತಾಡ್ಬೇಕು ಅಂತನಾ ನಿಮ್ಮ ಅಪೇಕ್ಷೆ? ಇವಾಗ ನಾನ್ ಹೋಗಿರೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಪ್ರಾಬ್ಲಮ್ ಬಿಡು, ಆಯ್ತು. ಈಗ ಅವ್ರು ಏನ್ ಮಾತಾಡ್ಕೊಳ್ತಿದ್ರು ಅದ್ ನಿನಗೆ ಬೇಡದೇ ಇರೋ ವಿಚಾರ. ಓಕೆ, ಅವ್ಳು ಬಂದ್ಲು ಆಮೇಲೆ ಮಾಡ್ತೀನಿ ಅಂತ ಅಂದಿರೋದು, ಅಥವಾ ಏನೋ ಹಂಗೊಂದು ಎಂಡಪ್ ಮಾಡಿದ್ದಾರೆ. ಸೊ ನಿಮ್ಮ ಅಪೇಕ್ಷೆ ನನ್ ಮುಂದೆ ಮಾತಾಡ್ಲಿ ಅಂತನ ಅಥವಾ ಏನು? ನನ್ ಮುಂದೆನೆ ಮಾತಾಡ್ಬೋದು ಅಲ್ವಾ ಗುರುಗಳೇ? ಅದ್ ಕೆಟ್ಟದ್ದೇ ಆಗ್ಲಿ ಒಳ್ಳೇದೇ ಆಗ್ಲಿ ನನಗೆ ಬುದ್ಧಿ ಹೇಳಿದ್ರೆ ನನಗೆ ಹೇಳ್ಬೇಕು. ಅದು ಬಿಟ್ಬಿಟ್ಟು ಮನೆಯವ್ರ ಜೊತೆ ಎಲ್ಲ ಹೇಳಿ ಅವಳಿಗೆ ಇನ್ನೊಂದ್ ಮಗು ಆಗಲ್ಲ, ನೀನ್ ಏನಕ್ಕೆ ಮದ್ವೆ ಮಾಡ್ಕೊಂಡೆ, ಅವಳು ನನ್ಗೆ ನಮ್ ಮನೆಗೆ ಗಂಡ್ ಮಗು ಬೇಕಿತ್ತು, ಅವಳು ಹೆಣ್ ಮಗು ಆಗ್ಬಿಡ್ತು, ಇದೆಲ್ಲ ಕೇಳಿದ್ರೆ ಬೇಜಾರಾಗತ್ತೆ. ಯಾರಿಗೆ ಹೇಳಿರೋದು ಈ ಮಾತುಗಳನ್ನ? ನಮ್ಮ ಅತ್ತೆ ನಮ್ಮ ಗಂಡನಿಗೆ ಹೇಳಿರೋದು. ನಿಮ್ಗೆ ಹೆಂಗ್ ಗೊತ್ತು? ನಾನು ಹೋದಾಗ್ಲೇ ನಾನು ಕೇಳಿಸ್ಕೊಂಡಿದ್ದೀನಿ ಗುರುಗಳೇ ಫೋನಲ್ಲೇ. ಅಲ್ಲ, ಈಗ ಅವ್ರಿಗೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ಅವ್ರು ಕೇಳಿದ್ರ ಬಿಟ್ರ ಅದು ಬೇಡ. ಅದು ನಿಮ್ಮ ಅತ್ತೇನೋ ಇನ್ಯಾರೋ ಅದನ್ನ ಕಟುವಾಗಿ ಹೇಳಿದ್ದಾರ ನಿನಗೆ? ನನಗೆ ಹೇಳಲ್ಲ, ಊರಲ್ಲಿ ಎಲ್ಲರ ಜೊತೆನೂ ಹೇಳೋದು, ಹಿಂಗಾಗಿದೆ ಇವಳಿಗೆ ಈ ತರ. ಅದೆಲ್ಲ ಅಲ್ಲಿ ಬಿಟ್ಬಿಡೋಣ. ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳಿ, ನಿಮ್ಮ ಕೆಲವೊಂದು ಬದಲಾವಣೆ, ಅದು ನರದ ಪ್ರಾಬ್ಲಮ್ ಅದೋ ಇನ್ನೇನಾಯ್ತು,
ನಿಮ್ಮ ಕೆಲವು ವರ್ತನೆ ಈ ಮನೆಯವರಿಗೆಲ್ಲ ನೋವು ಕೊಡುವಷ್ಟಂತೂ ಇತ್ತಲ್ವಾ? ನೀವು ಹೌದು ಒಪ್ಕೊಳ್ತೀರದ? ಹೌದು. ಅಂದ್ರೆ ಹ್ಮ್ ಆ ಡೆಲಿವರಿ ಸಮಯದಲ್ಲೂ ಏನಾಯ್ತೋ ಎತ್ತಾಯ್ತೋ, ಆದರೆ ನನ್ನ ಆ ವರ್ತನೆಗಳು ಅದು ಹೌದು. ಒಬ್ಬೊಬ್ಬರಿಗೂ ಏನು ಹುಚ್ಚಿಡ್ತಿದ್ಯೋ ಅಥವಾ ಯಾವುದೋ ದೆವ್ವ ಸೇರ್ಕೊಂಡಿದೆಯೋ ಇನ್ನೇನಾಯ್ತೋ ಅಂದರೆ ಒಂದು ಇಡೀ ಮನೆಯ ವಾತಾವರಣವನ್ನೇ ನಿಮ್ಮ ವರ್ತನೆಯಿಂದ ಬದಲಾಗ್ಬಿಡ್ತು. ಅಂದರೆ ತುಂಬ ಯಾಕೋ ದುಃಖದ ಸ್ಥಿತಿಗೆ ಹೋಗ್ಬಿಟ್ಟು ಎಲ್ಲ ಮನೆಗಳು. ಹೌದು. ಅಂದರೆ ನಿನ್ನ ವರ್ತನೆಯನ್ನು ಸಹನೆ ಮಾಡಿದ್ದಾರೆ, ಅವ್ರಿಗೆ ತುಂಬ ಅದನ್ನು ಆಗ್ತಿಲ್ಲ ಅಂದ ಫ್ರಸ್ಟ್ರೇಟಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಿರ್ಬೋದು ಹೌದು. ಮೊದಲು. ಹ್ಮ್ ಇವತ್ತಿಗೂ ನಿನ್ನ ವರ್ತನೆಗಳನ್ನು ಹ್ಮ್ ಡೈಜೆಸ್ಟ್ ಮಾಡಿಕೊಂಡು ಈಗ ತೀರಾ ನೀನು ಆಡ್ದಂಗಾಡು ನಾವು ಅದನ್ನ ಸಹಿಸ್ಕೊಂಡು ಹೋಗ್ತೀವಿ ಅನ್ನಕ್ಕೆ ಅವ್ರು ಯಾರು ದೇವರಲ್ಲವಾ? ಹೌದು ಗುರುಗಳೇ. ಮೊದಲು ನಿಮಗೆ ಜೀವನದುದ್ದಕ್ಕೂ ಒಂದು ಕೃತಜ್ಞತೆ ಇರಬೇಕು ಈ ವಿಚಾರದಲ್ಲಿ. ಹೌದು. ನನ್ನ ಈ ಅನುಭವಗಳಲ್ಲಿ ನಾನು ಎಂತೆಂಥ ಕತೆ ಕೇಳಿದ್ನಿ ಅಂದರೆ, ಹಿಂಗೊಂಚೂರಾಗಿ ಒಂದು 3 ತಿಂಗಳು ಸರಿ ಹೋಗ್ಲ ಅಂತ ತಾಂಡ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ಟು ನಾವೊಂಚೂರು ದುಡ್ಡು ಕಟ್ತೀವಿ, ಅವನೊಂದು ಮನೆ ಹತ್ರಕ್ಕೆ ಬರಕ್ಕೆ ಬಿಡಬೇಡಿ ಅಂತ ಹೇಳಿದವರಿದ್ದಾರೆ. ಹೌದು. ಅಂದರೆ ಈ ವರ್ತನೆ ನೀವು ಬೇಕು ಅಂತ ಮಾಡಿಕೊಂಡಿದ್ದಲ್ಲ, ಹೌದು. ಆದರೆ ಜೊತೆ ಬದುಕುವವರು ನಿಮ್ಮವರು ಅನ್ನೋದೊಂದು ಬಿಟ್ಟರೆ ಅವ್ರು ಯಾರು ನಿಮಗೋಸ್ಕರ ಅವ್ರ ಬದುಕನ್ನು ಅವರು ಸಂತೋಷವನ್ನು ತ್ಯಾಗ ಕೊಡ್ಲಿಕ್ಕೆ ತಯಾರಿಲ್ಲ ಅನ್ನೋದಂತೂ ಸತ್ಯ. ಹ್ಮ್ ಅದು ನೀವಾದರೂ ಅಷ್ಟೇ, ಅವರಾದರೂ ಅಷ್ಟೇ, ಯಾರು ಬದುಕಾದರೂ ಅಷ್ಟೇನವ. ಈಗ ನಿಮ್ಮ ಗಂಡನಿಗೆ ಒಂದು ಹಂತದಕ್ಕೆ ಏನೋ ತಲೆ ಕೆಟ್ಟು ಹುಚ್ಚಿಡ್ದ ನಂಗಾಗಿ ಹಂಗೆ ವರ್ತನೆಗಳ ಬದಲಾಗಿದ್ದು ಅಂದರೆ ನಿನ್ಗೆ ಹಂಗೆ ಅನ್ನಿಸ್ತಿತ್ತೋ ಇಲ್ವೋ? ಅವ್ರ ಮನೆಯವ್ರಿಗೆಲ್ಲವೂ ಹೆಚ್ಚು ಕಡಿಮೆ ಹಂಗೆ ಅನ್ನಿಸ್ತಾ ಇತ್ತು. ಏನಪ್ಪ ಇವನು ಒಳ್ಳೆ ಇವನಿಂದ ನೆಮ್ಮದಿ ಇಲ್ಲ ಅನ್ನಂಗೆ. ಎತ್ತು ಮಕ್ಕಳನ್ನು ಹಂಗಂತಾರವ. ಯಾಕಂದರೆ ಅಂತಿಮವಾಗಿ ಮಗ ಪ್ರೀತಿ ಅಥವಾ ಮಗಳು ನಮ್ಮವರು ಇವೆಲ್ಲ ಎಲ್ಲಿವರೆಗೂ ಚಂದ ಅಂದರೆ ಎಲ್ಲ ಚೆನ್ನಾಗಿದ್ರೆ. ಹೌದು. ಚಂದ ತಪ್ಪಿತು ಅಂದಾಗ ಒಂದು ಹಂತದವರೆಗೂ ನಮ್ಮವರು ಅನ್ನೋ ಕಾರಣಕ್ಕೆ ಸಹಿಸ್ಕೊಳ್ಬೋದು. ಆ ನಂತರ ಅವ್ರ ಬದುಕಲ್ಲಿ ಏನೋ ಕನಸುಗಳು ಕಂಡಿದ್ರು, ಅವ್ರ ಬದುಕಲ್ಲಿ ಏನೋ ಮನೆತನಗಳ ಆಸೆಗಳು ಇಟ್ಕೊಂಡಿದ್ರು, ಯಾಕೋ ಒಂದು ಈಡೇರ್ತಿಲ್ಲ ಅಂದಾಗ ಫ್ರಸ್ಟ್ರೇಷನ್ಗಳು ನಿಮಗೆ ಹೆಂಗೆಂಗೋ. ಅಂದರೆ ನೀವು ಆಲ್ರೆಡಿ ದುಃಖದಲ್ಲಿದ್ದೀರಿ, ಜೊತೆಗೆ ಇವರ ಈ ತಿರಸ್ಕಾರ ನಿಮಗೆ ಇನ್ನೂ ಭಾವನೆಗಳು ಕೆರಳುತ್ತವೆ, ನಿಮಗೆ ಕೋಪ ಬರುತ್ತೆ. ಇದೆಲ್ಲ ಸಹಜ. ಇದೊಂದು ಸೈಕಾಲಜಿ. ಅದು ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದರೆ ನೀವು ಹಿಂಗಿದ್ದೀರಾ, ನೀವು ಹಿಂಗೆ ಯಾಕೆ ಹಂಗೆ ಆಡ್ತಿದ್ದೀರಾ ಅಂದರೆ ಅವ್ರು ಹಂಗಿದ್ದಾರೆ. ಇದರಲ್ಲಿ ಯಾವುದು ಮೊದಲು? ಅಯ್ಯೋ ನಾನು ಹಿಂಗಾದೆ ಅದಕ್ಕೆ ಅವ್ರು ಹಂಗಾಗಿದ್ದಾರೆ. ನಿಮಗೂ ಗೊತ್ತು. ಈ ಮುಂಚೆ ಅವ್ರು ಚೆನ್ನಾಗಿ ಇದ್ರು, ಮುಂಚೆ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು, ನಿಮ್ಮ ಬಗ್ಗೆ ಕಾಳಜಿ ಇತ್ತು, ಅಥವಾ ಈ ಥರದ್ದು ಹಿಂದೆ ಮುಂದೆ ಒಂದು ಮಾತುಗಳು ಇರಲಿಲ್ಲ. ನಿಮ್ಮಲ್ಲಿ ಯಾವಾಗ ಈ ಥರದ ಒಂದಷ್ಟು ಬದಲಾವಣೆಗಳಾಯಿತು, ಯಾಕೋ ಅವರು ಕನಸುಗಳೆಲ್ಲ ನುಚ್ಚು ನೂರಾದೋ, ಅಥವಾ ಅವ್ರೇನೋ ಅಂದ್ಕೊಂಡಿದ್ರು ದಾಂಪತ್ಯ ಹಿಂಗಿರುತ್ತೆ ನಾವೆಲ್ಲ ಹಂಗಿರ್ಬೋದು, ನಿಮ್ಮ ಬದಲಾವಣೆಗಳು ಒಂದಷ್ಟು ಯಾಕೋ ಅದೆಲ್ಲ ಮರೀಚಿಕೆ, ಅದೆಲ್ಲ ನುಚ್ಚು ನೂರಾಯಿತು. ಹಾಗಾಗಿ ಒಬ್ಬ ವ್ಯಕ್ತಿಯಾಗಿ, ಗಂಡನಾಗಲ್ಲದೆ ಹೋದರೂ ವ್ಯಕ್ತಿಯಾಗಿ ಅವನದೇ ಆದ ಆಸೆ ಅಪೇಕ್ಷೆಗಳು ಅಥವಾ ಕನಸುಗಳು ಏನೇನೋ ಇರ್ತವೆ. ತೀರಾ ನಿಮ್ಮನ್ನು ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿ ಹೋಗತ್ತಿಗೆ ಹಾಳಾಗಿ ಅಂತ ಹೇಳಿಲ್ಲ ಅನ್ನೋದಕ್ಕೆ ನೀವು ಯಾವಾಗಲೂ ಕೃತಜ್ಞತೆಯಿಂದ ಇರಬೇಕು. ಯಾಕಂದರೆ ಈ ಕಾಲದಲ್ಲಿ ಇಂತಹ ವ್ಯಕ್ತಿತ್ವಗಳನ್ನು, ಮನಸ್ಥಿತಿಗಳನ್ನು ನೀವು ಬೇಕಂತ ಮಾಡ್ತಿಲ್ಲ, ಅದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆದರೆ ಇವುಗಳನ್ನು ತಮ್ಮ ಬದುಕಿನಲ್ಲಿ ಇಟ್ಕೊಳ್ಳೋಕ್ಕೂ ಇಷ್ಟಪಡಲ್ಲವಾ? ಕಾಲ ಬಂದಿದೆ. ಅದಕ್ಕೆ ನೀವು ಮೊದಲೇ ಯಾಕೋ ಒಂದಷ್ಟು ಮುಂಚೆ ಅಥವಾ ಕಳೆದ ಒಂದಷ್ಟು ತಿಂಗಳು ವರ್ಷಗಳಿಂದ ಆದ ನನ್ನ ವರ್ತನೆಗಳು, ಅದು ನಾನು ಬೇಕು ಅಂತ ಮಾಡಿಕೊಂಡಿಲ್ಲ. ಅದೇನೋ ನರದ ಸಮಸ್ಯೆನೋ, ಮಾನಸಿಕವಾಗಿ ನನಗೆ ಒಳಗಡೆ ಏನು ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇದೆಯೋ ಗೊತ್ತಿಲ್ಲ, ಯಾಕೋ ನಾನು ಹಂಗೆ ಆಡ್ಬಿಟ್ಟೆ, ಕೂಗಾಡಿದೆ, ಕಿರ್ಚಾಡಿದೆ, ಹಂಗಾಡಿದೆ, ಹಿಂಗಾಡಿದೆ, ತೃಪ್ತಿ ಇಲ್ಲ, ನಿದ್ದೆ ಬರ್ತಿಲ್ಲ, ಅದು ಬರ್ತಿಲ್ಲ, ಇದಾಗ್ತಿಲ್ಲ ಅಂತ ಏನೇನೋ ಮಾಡಿದೆ. ಇವರೆಲ್ಲರೂ ನೆಮ್ಮದಿ ಕೆಡಿಸ್ಬಿಟ್ಟಿದ್ದೀನಿ ನಾನು. ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲವಾದರೂ ಕೂಡ ನಿಮಗೂ ಗೊತ್ತು ನಿಮ್ಮ ವರ್ತನೆಗಳು ಇಡೀ ವ್ಯವಸ್ಥೆಯನ್ನು ಹೇಗೆ ಅಲ್ಲೋಲ ಕಲ್ಲೋಲ ಮಾಡಿದ್ದಾವೆ ಅಂತ. ಆ ಸಮಯದಲ್ಲಿ ನಾವು ಬದುಕನ್ನು ಹೇಗೆ ನೋಡಬೇಕಂದ್ರೆ, ಆಯಿತು ಅವರು ನನ್ನ ಹಿಂದೆ ಮುಂದೆ ನನ್ನ ಬಗ್ಗೆ ಯಾರು ಏನು ಮಾತಾಡ್ಕೊಳ್ತಾವ್ರೆ, ನನ್ನ ಗಂಡಂಗೆ ಏನು ಹೇಳ್ಕೊಡ್ತಾವ್ರೆ, ಅಂತಿಮವಾಗಿ ಈಗ ನಿಮ್ಮೊಂದಿಗೆ ನೀವು ಹೋರಾಡಿ ಇದರಿಂದ ಹೊರಗಡೆ ಬಂದು ಮೌನವಾಗಿದ್ದು ಒಂದಷ್ಟು ಪರಿವರ್ತನೆಗೊಳಗಾಗಿ ಧ್ಯಾನಾಸಕ್ತಳಾಗಿ ಆಧ್ಯಾತ್ಮಿಕಳಾಗಿ ನಿಮ್ಮಲ್ಲಿ ಪರಿವರ್ತನೆ ಆಗಿ ಅವರಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಆಗಿ ಸಿಕ್ಕರೆ ಮಾತ್ರ ನೀವು ಮತ್ತೆ ಹಳೆ ವೈಭವ ಎಲ್ಲ ಮತ್ತೆ ಮರುಕಳಿಸುತ್ತೆ. ಅದು ಬಿಟ್ಟರೆ ನಿಮ್ಮ ಗಮನ ಹೊರಗಿನವರನ್ನು ಸರಿ ಮಾಡೋದು, ನಿಮ್ಮ ಒಳಗಡೆ ನೀವು ಸರಿ ಇಲ್ಲ ಅಂದರೆ ನಡತೆ ವಿಚಾರ ಮಾತಾಡ್ತೀವಿ, ಒಳಗಿನ ಯಾಕೋ ವರ್ತನೆಗಳು ಯಾಕೋ ವಿಚಿತ್ರವಾಗಿದ್ದಾವೆ ಅಂದಾಗ ಇದು ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಹೊರಗಿನ ಎಲ್ಲವೂ ಕೆಟ್ಟದಾಗ ಕಾಣ್ತಾ ಇದೆ. ಈಗ ಇನ್ಫ್ಯಾಕ್ಟ್ ನೀವು ಈ ಥರದ್ದು ಏನೂ ಮಾಡಿಲ್ಲ, ಅಥವಾ ಹಿಂದೆ ಯಾವುದೂ ಈ ಥರ ಸ್ವಲ್ಪ ವರ್ತನೆಗಳಲ್ಲಿ ಅಥವಾ
ಏನು ಕಿರ್ಚಾಟ ಕೂಗಾಟಗಳು, ಆ ನೋವು ಈ ನೋವು ಇದು ಯಾವುದು ನಡೆದಿಲ್ಲ ಅಂದಿದ್ರೆ ಇದು ಯಾವುದು ಹಿಂಗೆ ಆಗ್ತಿರ್ಲಿಲ್ಲ. ಹೌದಲ್ಲ? ಹೌದು. ನಾನು ಆಗಿರೋ ತಪ್ಪು ಸರಿ ಅಂತ ನಾನು ಚರ್ಚೆ ಮಾಡ್ತಿಲ್ಲ. ಬಟ್ ಮನುಷ್ಯರ ಪ್ರತಿಯೊಬ್ಬ ಅಂದರೆ ನಮ್ಮ ಎದುರಿಗಿರುವವರ ವರ್ತನೆಗಳು ಬಹುಶಃ ನಮ್ಮದೇ ಯಾವುದೋ ಎಡವಟ್ಟುಗಳಿಂದಲೇ ಅವರು ಬದಲಾಗಿದ್ದಾರೆ. ಹ್ಮ್. ಹೌದಲ್ಲವಾ? ಹೌದು ಗುರುಗಳೇ. ಇಲ್ಲಿ ಯಾರು ತಪ್ಪು ಅಂತ ಹೋದಾಗ ಈಗ ನಿಮ್ಮ ಕಣ್ಣಿಗೆ ಏನನ್ಸುತ್ತೆ, ಅಥವಾ ಕರುಣೆಯ ದೃಷ್ಟಿಯಿಂದ ನೋಡಿದಾಗ ಅಯ್ಯೋ ಪಾಪ ಈ ಮಗುವಿಗೆ ಜನ್ಮ ಕೊಡೋ ಸಮಯದಲ್ಲಿ ಏನೋ ಎಡವಟ್ಟಾಯಿತು, ಈ ಥರ ಒಂದಷ್ಟು ಮಾನಸಿಕವಾಗಿ ಕುಗ್ಗು ಬಿಟ್ಲು, ಏನೋ ಮೆಂಟಲಿ ತೊಂದರೆ ಆಗಿ ಹುಚ್ಚಿ ಥರ ಏನೇನೋ ಬದಲಾದ್ಲು, ಏನೇನೋ ತೊಂದರೆ ಆಯಿತು, ಅಯ್ಯೋ ಈ ಸಮಯದಲ್ಲಿ ಜೊತೆ ಇದ್ದು ನಾನು ಇದ್ದಿನ ಕಣೆ, ಯೋಚನೆ ಮಾಡಬೇಡ ಕಣೆ ಅಂತ ಇಡೀ ಅತ್ತೆ ಮಾವ ಗಂಡ ಎಲ್ಲ ಜೊತೆಗಿದ್ದು ಈಕೆಯನ್ನು ಹೊರಗಡೆ ತರಬೇಕಾದವರು ಯಾಕಪ್ಪ ಹಿಂಗೆ ಮಾತಾಡ್ತವ್ರೆ ಅಂತ ಅನ್ನೋದು ಅದು ಅದು ಒಳ್ಳೆತನದ ಉತ್ತುಂಗ ಸ್ಥಿತಿ. ಬಟ್ ಆ್ಯಕ್ಚುಲಿ ಈಗ ಹಂಗಿಲ್ಲ ಅದು. ಯಾಕಂದ್ರೆ ಒಂದು ಹಂತದವರೆಗೂ ಅವ್ರು ಹಂಗಿದ್ರು, ಬಟ್ ಆಮೇಲೆ ಎಲ್ಲ ಬದಲಾಗ್ಬಿಟ್ರು. ಹೌದು. ಈಗ ನಾನು ಯೋಚನೆ ಮಾಡಬೇಕು, ನನ್ನ ಅತ್ತೆ ಹತ್ರ ನನ್ನ ಗಂಡ ಏನು ಮಾತಾಡ್ತವನೆ, ಅಥವಾ ನನ್ನ ಅತ್ತೆ ನನ್ನ ಗಂಡಂಗೆ ಏನು ಹೇಳ್ಕೊಡ್ತವ್ರೆ, ಅಥವಾ ನನ್ನ ಅತ್ತೆ ನನ್ನ ನಾದಿನಿದಿರು ಅಥವಾ ನನ್ನ ಗಂಡನ ಅಕ್ಕಂಗಿದಿರು ನನ್ನ ಗಂಡನಿಗೆ ಏನು ಹೇಳ್ಕೊಡ್ತವ್ರೆ. ಈಗ ನೀವು ಯಾವ ಸ್ಥಿತಿಲಿ ಇದ್ದೀರಾ ಅಂದರೆ, ಚಿಕಿತ್ಸೆ ಪಡ್ಕೊಳ್ಳೋದು ಹೊರಗಡೆ ಅಲ್ಲ, ಈ ನಿನ್ನ ಗಂಡನಿಗೆ ಯಾರೇನು ಹೇಳ್ತವ್ರೆ ಅಥವಾ ನಿನ್ನ ಗಂಡ ನಿನ್ನ ಬಗ್ಗೆ ಇನ್ನೇನು ಹೇಳ್ತವನೆ ಅಂತ ಗಮನಿಸುವಷ್ಟು ಮಾನಸಿಕ ಆರೋಗ್ಯ ನಿನಗಿಲ್ಲ. ನೀವೇನು ಮಾಡಬೇಕು, ಎಲ್ಲಿ ಹೆಂಗಾದ್ರೂ ಹೇಳಿ ಮನೇಲಿ ನನ್ನನ್ನು ಇಟ್ಕೊಂಡಿರೋದೇ ದೊಡ್ಡ. ಯಾವ್ದಕ್ಕೆ ಇಟ್ಕೊಳ್ತಾನೆ, ಹೆಂಡ್ತಿ ಅಲ್ವ ಸರ್ ಅಂತ ಹೇಳ್ಬೋದವ್ವ, ಬಟ್ ಅದಕ್ಕೆ ಮೀರಿದ ಕೆಲವು ಅಮಾನವೀಯ ಘಟನೆಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ. ಹೌದಲ್ಲ? ಹೆಂಡ್ತಿ ಆಗಲಿ ಅವಳ ಯಾರೇ ಆಗಲಿ, ನನಗೆ ಅದರಿಂದ ಸುಖ ಇಲ್ಲ, ನನ್ನ ಮನೆತನಕ್ಕೆ ಒಳ್ಳೇದಾಗ್ತಿಲ್ಲ ಅಂತ ನಾನು ಯಾಕೆ ಅವಳಿಗೆ ಇಟ್ಟು ಹಾಕಬೇಕು ಅನ್ನೋ ಅಮಾನವೀಯ ಸ್ಥಿತಿಗೆ ಬಂದು ನಿಂತಿದೆ ಸಮಾಜ. ಅಂಥದ್ರಲ್ಲಿ ಹೌದು, ನನ್ನ ಗಂಡ ಅಥವಾ ನನ್ನ ಮಾವ ಅತ್ತೆ ಅಥವಾ ಇದೇನು ಯಾರೆಲ್ಲ ಇವತ್ತು ನನ್ನ ವಿರುದ್ಧವಾಗಿ ಕಾಣ್ತಿದ್ದಾರೆ, ಇವ್ರು ಯಾರು ಮುಂಚೆ ಹೀಗಿರಲಿಲ್ಲ. ನನ್ನಲ್ಲೊಂದಷ್ಟು ಯಾಕೋ ಹುಚ್ಚುತನದ ಬದಲಾವಣೆಗಳಾದು, ಅದೇನು ಬೇಕಂತ ನಾನು ಮಾಡ್ಕೊಂಡಿದ್ದಲ್ಲ. ಬಟ್ ಏನೋ ಆ ಪ್ರಸವದ ಸಮಯದಲ್ಲಿ, ಹೆರಿಗೆ ಸಮಯದಲ್ಲಿ ಕೆಲವು ರಕ್ತಸ್ರಾವ ಆಗಿದ್ದರಿಂದಲೋ ಇನ್ನೇನೋ ಭಯದಿಂದಲೋ ಇನ್ನೇನೋ ಕಾರಣಕ್ಕೆ ನನ್ನ ಮೆಂಟಲಿ ಇಷ್ಟು ಅಪ್ಸೆಟ್ ಆಗ್ಬಿಟ್ಟಿದ್ದೀನಿ. ಈಗ ನಾನೇನು ಮಾಡಬೇಕು, ನನ್ನ ವರ್ತನೆಗಳಲ್ಲಿ ನಾನು ನಿಧಾನಕ್ಕೆ ಬದಲಾವಣೆ ಮಾಡಿಕೊಳ್ಬೇಕು, ಭಯಂಕರ ಮೌನವನ್ನು ನಾನು ಆವರಿಸ್ಕೊಳ್ಬೇಕು. ನಾನು ಇವ್ರು ಯಾರು ಏನಾದರೂ ಹೇಳಲಿ, ನಾನು ಜೀವಂತವಾಗಿದ್ದು ನಾನು ಮೆಂಟಲಿ ನಾನು ಆರೋಗ್ಯ ಸ್ಥಿತಿಗೆ ತಲುಪಿದೆ ಅಂದರೆ ಇವೆಲ್ಲವೂ ರೀಕನೆಕ್ಟ್ ಆಗಲಿಕ್ಕೆ, ಇವೆಲ್ಲ ರಿಕವರ್ ಆಗಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಆದರೆ ನೀವು ನಿಮ್ಮೊಳಗಿನ ಪರಿವರ್ತನೆಗೆ ಅವಕಾಶ ಮಾಡಿಕೊಂಡು ಆ ಕಡೆ ಫೋಕಸ್ ಮಾಡಬೇಕಿದ್ದವರು ಎಟ್ ದ ಸೇಮ್ ಟೈಮ್ ಈ ಕೆಟ್ಟ ಸಮಯದಲ್ಲಿ ನನ್ನ ಬಗ್ಗೆ ಹೊರಗಡೆ ಹಿಂಗೆಲ್ಲ ಐತೈತಲ್ಲ ಅಂತ ಇನ್ನಷ್ಟು ಡಿಸ್ಟರ್ಬ್ ಆಗ್ಲಿಕ್ಕೆ ಏನೇನು ವಿಷಯಗಳು ಬೇಕೋ ಅದನ್ನೆಲ್ಲ ನೀವು ಅಥವಾ ನೀವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ. ಈಗ ನಿಮ್ಮ ಗಮನ ಏನಂದ್ರೆ, ನನ್ನ ಈ ಸಮಯದಲ್ಲಿ ನನ್ನ ಬಗ್ಗೆ ಇವರೆಲ್ಲ ಯಾಕೆ ಹಿಂಗೆ ವರ್ತಿಸ್ತವ್ರೆ ಅಂತ ಅಲ್ಲವಾ? ಒಬ್ಬ ರೋಗಿ ಅನ್ಬೋದಾ, ಡಾಕ್ಟರ್ ಹಾಕಿ ನನಗೆ ಇಂಜೆಕ್ಷನ್ ಕೊಡ್ತಾವ್ರೆ, ರೋಗ ಇರೋದಕ್ಕೆ ಇಂಜೆಕ್ಷನ್ ಕೊಡ್ತಾವ್ರೆ, ಹೌದಲ್ಲವಾ? ಈ ಸಮಯದಲ್ಲಿ ನಿನ್ನ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ಕೊಳ್ತಾವ್ರೆ ಅಂತ ಅಲ್ಲ, ನಿನ್ನ ಜಾಗದಲ್ಲಿ ಯಾರಿದ್ರು ಅವ್ರ ಬಗ್ಗೆ ಅವ್ರ ಹೊರಗಡೆ ಅವ್ರು ಹಿಂಗೆ ಮಾತಾಡ್ಕೊಳ್ಳೋದು. ಸೊ ಈ ಸಮಯ ಇದೆಯಲ್ಲ, ಮನೆ ಬಿಟ್ಟು ಹೋಗೋದು, ಇನ್ನೇನೋ ಮಾಡ್ಕೊಳ್ತೀನಿ, ಹಂಗೆ ಮಾಡ್ಕೊಳ್ತೀನಿ, ನೋಡವ, ಆ ಸಮಯ ಬರೋವರೆಗೂ ನೀನು ರೈಲಿಗೆ ತಲೆ ಕೊಟ್ರು ನೀನು ಸಾಯಲ್ಲ. ಹಾಗಂತ ಸಾಯುವ ಯೋಚನೆ ಇದೆಯಲ್ಲ, ಅದೇನು ದೊಡ್ಡ ಸಾಧನೆ ಅಲ್ಲ. ಮಕ್ಕಳಿದ್ದಾವೆ, ಹೌದಲ್ಲ? ನೀವೀಗ ಈ ಸಮಯದಲ್ಲಿ ಮೊದಲು ಗಂಡ ಹಿಂಗಂದ್ರು ಹಂಗಂದ್ರು ಯಾರ್ದೋ ಮಾತು ಕೇಳಿದ್ರು ಇವೆಲ್ಲ ಬಿಟ್ಟುಬಿಡವ, ಇವೆಲ್ಲ ಚಿಲ್ಲರೆ ಯೋಚನೆಗಳು. ನಿನಗೆ ಎಷ್ಟು ಕೃತಜ್ಞತೆ ಇರಬೇಕು ಅಂದರೆ, ಇಷ್ಟೆಲ್ಲ ಆದಮೇಲೂ ನನಗೆ 3 ಊಟ ಹಾಕ್ತಿದ್ದಾರೆ, ಅಥವಾ ನನ್ನ ಪಾಡಿಗೆ ನನ್ನ ಮನೇಲಿ ಬಿಟ್ಟಿದ್ದಾರೆ, ಅಥವಾ ನನಗೆ ಮಗುವಿನ ಜೊತೆ ಇರೋ ಅವಕಾಶ ಕೊಟ್ಟಿದ್ದಾರೆ, ಅಥವಾ ಇನ್ನೂ ಬೈಕೊಂಡೋ ಬರ್ಕೊಂಡೋ ಅಂದರೆ ಅವರು ಎಲ್ಲ ಏನು ಬೈಕೊಳ್ತಿದ್ದಾರೆ, ಇದೆಲ್ಲ ಮಾಡ್ತಿದ್ದಾರೆ, ಅದಕ್ಕೂ ಒಂದು ಕಾರಣ ಇದೆ ಅವ್ರಿಗೆ. ಅವರು ಹಂಗೆ ಹೇಳೋದು ಗುರುಗಳೇ, ನಿನ್ನನ್ನ ಬೇರೆಯವ್ರಾಗಿದ್ರೆ ಇಷ್ಟು ಟ್ರೀಟ್ಮೆಂಟ್ ಕೊಡ್ಸಿ ನಿನ್ನನ್ನ ಸರಿ ಮಾಡ್ತಾನೆ ಇರ್ಲಿಲ್ಲ, ನಿನ್ನನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ಬಿಟ್ಬಿಡ್ತಾ ಇದ್ರು, ನಾನ್ ಆಗಿದ್ದಕ್ಕೆ ನೋಡ್ಕೊಂತಾ ಇದ್ದೀನಿ, ಹಂಗೆ ಹಿಂಗೆ ಅಂತ ಒಂದೊಂದ್ಸರಿ ಚುಚ್ಚು ಮಾತುಗಳ. ಈಗ ನೋಡವ, ಅದು ನಿಮ್ಮ ಗಂಡ ಹೇಳ್ತಿರೋದು ನಿಮಗೆ ಅದು ಚುಚ್ಚು ಮಾತು ಅನ್ಸ್ಬೋದು, ಲೋಕ ಹಂಗಿದೆ. ಬಟ್ ಅದಾಗಿಯೂ ನಿಮಗೆ ನಾನು ಹೇಳೋದು, ನೀವು ಹೆಚ್ಚು ಫೋಕಸ್ ಯಾವ ಕಡೆ ಮಾಡ್ತೀರಾ ಅನ್ನೋದು, ನಿಮ್ಮ ಗಮನ ಎಲ್ಲಿ ಕೇಂದ್ರೀಕರಿಸ್ತೀರಾ ಅನ್ನೋದು ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ನನಗೆ ಮಗಳಿದ್ದಾಳೆ, ನನಗೆ ಗಂಡ ಇದ್ದಾನೆ, ನನಗೆ ಮಾಂಗಲ್ಯ ಭಾಗ್ಯ ಇದೆ, ನನಗೆ ನನ್ನದೇ ಆದ ಒಂದು ಬದುಕಿದೆ, ಜೀವನ ಇದೆ, ಜೀವ ಇದೆ. ಈಗ ಇಲ್ಲಿ ನನ್ನ ಒಳಗಡೆ ಏನೇನೋ ಉದ್ವೇಗಗಳು,
ಕೋಪಗಳು, ತಾಪಗಳು, ಕಿರಿಚಾಟಗಳು, ಅಸಮಾಧಾನಗಳು, ಅತೃಪ್ತಿಗಳು ಇವೆಲ್ಲದಕ್ಕೂ ಕಾರಣ ಹೊರಗಿನವರು ಅಂದ್ಕೊಂಡ್ರೆ ಅದು ಮೂರ್ಖತನ. ಯಾಕಂದರೆ ಹೊರಗಿನವರ ವರ್ತನೆಗಳನ್ನು ನೀನು ಹೇಗೆ ನೋಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಯಾಕಂದರೆ ನೀನು ರೋಗಿಷ್ಠ ಸ್ಥಿತಿಯಲ್ಲಿ ಇದ್ಬಿಟ್ಟು ಹೊರಗಿನ ಎಲ್ಲ ವಿಚಾರಗಳನ್ನು ಯಥಾವತ್ ತಗೊಳ್ತಾ ಹೋದರೆ ನೀನು ಮತ್ತಷ್ಟು ರೋಗಿಷ್ಠಿ ಆಗ್ತೀಯ. ಹೌದು. ಹೊರಗಡೆ ನಿನ್ನ ಬಗ್ಗೆ ಈ ಸಮಯದಲ್ಲಿ ನೆಗೆಟಿವ್ ಮಾತಾಡ್ತಿದ್ದಾರಾ, ಇಟ್ಸ್ ಓಕೆ. ಈಗ ಹೊರಗಡೆಯಿಂದ ಯಾವುದನ್ನು ನಾನು ತಗೊಂಡ್ರೆ ನನ್ನ ಆರೋಗ್ಯ ಸುಧಾರಿಸುತ್ತೋ ಹಾಳಾಗುತ್ತೋ ಅನ್ನೋದನ್ನು ಆ ವಿಭಾಗ ಮಾಡುವುದು, ಆ ವಿಂಗಡಿಸುವುದು ನಿನಗೆ ಗೊತ್ತಿಲ್ಲ ಅಂದರೆ ಮತ್ತೇನು ತಿಳ್ಕೊಂಡಿದ್ದೀವಿ ಬದುಕಲ್ಲಿ? ಅಂದರೆ ಈಗ ಗಂಡ, ಅತ್ತೆ ಇವರೆಲ್ಲ ನಿನ್ನ ಬಗ್ಗೆ ತುಂಬ ಒಳ್ಳೆ ಪಾಸಿಟಿವ್ ಮಾತುಗಳು ಆಡ್ತಾ ಇದ್ದರೆ, ತಗೊಳ್ಳವ ಅದನ್ನು ತಗೊಂಡು ಇವ್ರಿಗೋಸ್ಕರ ಬದುಕೋಣ, ನಾನು ಇಷ್ಟೆಲ್ಲ ಇದ್ದರೂ ಕೂಡ ನನ್ನ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಾರೆ, ಹಾಗಾದರೆ ನಾನು ಇವ್ರಿಗೋಸ್ಕರ ಬದುಕಬೇಕು, ನಾನು ಮೌನವಾಗಬೇಕು. ಒಂದು ಮಾತು ಬರುತ್ತೆ ಗಂಡನಿಂದ ಫ್ರಸ್ಟ್ರೇಷನ್ನಲ್ಲಿ. ಹೆಂಡತಿಯಿಂದ ಎಲ್ಲ ಸುಖವೂ ಇದ್ದವನೇ ಹಾದಿ ತಪ್ತಿರೋ ಕಾಲದಲ್ಲಿ ಏನೋ ಒಂದು ಸ್ವಲ್ಪ ಈ ಥರ ಇದ್ದವನು ಅಟ್ಲೀಸ್ಟ್ ಫ್ರಸ್ಟ್ರೇಷನ್ ಹೊರಗಡೆ ಹಾಕದೆ ಇದ್ರೆ ಅದು ಹೆಂಗವ? ಈಗ ನೀನೇ ಕತೆ ಕೇಳವ, ಎಷ್ಟೋ ಕತೆ ಎಲ್ಲ ಹೆಂಡತಿ ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲ ಸುಖ ಭೋಗ ಎಲ್ಲ ಚೆನ್ನಾಗಿದೆ, ಆದರೂ ಪರಸ್ತ್ರೀ ಕಡೆ ಹೋಗಿ ಹೆಂಡತಿಯನ್ನು ನಡತೆ ಕೆಟ್ಟವಳು ಅಂತ ಸುಳ್ಳು ಹೇಳೋ ಕಾಲದಲ್ಲಿ ಇದ್ದಾಗ ನಿನ್ನಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳಿದ್ದರೂ ಕೂಡ ಬೈಕೊಂಡೋ ಎಲ್ಲ ಸರಿ ದಾರಿಲಿರೋ ನಾತ ಎಷ್ಟು ಅದ್ಭುತ ಅಲ್ವಾ? ನಾನು ಇಷ್ಟು ಮಾತ್ರ ಹೇಳ್ತೀನಿ ತಾಯಿ, ಮನಸ್ಸಿನ ಆರೋಗ್ಯವಾಗಲಿ ಅಥವಾ ಬದುಕಿನ ಆರೋಗ್ಯವಾಗಲಿ ನಿರ್ಧಾರವಾಗುವುದು ಹೊರಗಡೆ ನಮ್ಮ ಸುತ್ತ ಏನು ನಡೀತಾ ಇದೆ ಅನ್ನೋದು ಮುಖ್ಯವಲ್ಲ, ಅವುಗಳನ್ನು ನೋಡುವ ದೃಷ್ಟಿಕೋನ ಮುಖ್ಯ. ಹೌದಪ್ಪ, ಈ ಸಮಯದಲ್ಲಿ ನಾನು ಅತ್ತೆ ಏನಂದ್ರು, ನಾನು ಶಾಪ್ಗೆ ಹೋದಾಗ ಗಂಡ ಏನಂದ್ರು, ಲಾಸ್ಟ್ ಫೋನ್ ಇಡೋ ಸಮಯದಲ್ಲಿ ನನ್ನ ಬಗ್ಗೆ ಅವ್ರಿಗೆ ಏನು ಹೇಳಿದ್ರು, ಇವನ್ನೆಲ್ಲ ಫೋಕಸ್ ಮಾಡ್ತಾ ಹೋದಷ್ಟು ಇನ್ನೂ ಒಳಗಡೆ ಗಬ್ಬೆದ್ದೋಗುತ್ತೆ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ನಾನು ಈ ಸಮಯದಲ್ಲಿ ನನ್ನ ಒಳಗಡೆ ಗಂಡ ಏನು ಮಾತಾಡ್ಕೊಂಡ್ರು, ಅತ್ತೆ ಏನು ಮಾತಾಡ್ಕೊಂಡ್ರು, ಅಲ್ಲೇನು ಮಾತಾಡ್ಕೊಂಡ್ರು, ಇಲ್ಲೇನು ಮಾತಾಡ್ಕೊಂಡ್ರು, ನಿನ್ನ ಬಗ್ಗೆ ಯಾರು ಏನು ಅಂದುಕೊಳ್ತಾವ್ರೆ ಅಂತ ನಿರ್ಲಕ್ಷ್ಯ ಮಾಡಿದಷ್ಟು ನಿನ್ನ ಆರೋಗ್ಯ ಉತ್ತಮವಾಗುತ್ತೆ. ಜೊತೆಗೆ ಮೌನ ಪರಮ ಮೌನ, ಎಲ್ಲದಕ್ಕೂ ಒಂದು ನಗುಮುಖ. ಹೌದು, ಒಳಗಡೆ ಏನೇನೋ ಆಲೋಚನೆಗಳು ಬರ್ತಾ ಇರ್ಬೋದು, ಬಟ್ ಅವುಗಳನ್ನೆಲ್ಲ ಹೊರಗಡೆ ಹಾಕ್ತಾ ಹೋದಷ್ಟು ಅಥವಾ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡಿದಷ್ಟು ನಿನ್ನ ಈಗಿರುವ ಕಾಯಿಲೆ ಅಂತ ಏನು ಹೇಳ್ತಿದೆಯಾ ಅದು 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ, ಕಡಿಮೆ ಆಗಲ್ಲ. ಯಾಕಂದ್ರೆ ಅದು ಹೆಚ್ಚಾಗ್ಲಿಕ್ಕೆ ಏನೇನು ಹೊರಗಡೆಯಿಂದ ದುರ್ಬುದ್ಧಿಗಳು ಒಳಗಡೆ ಹೋಗ್ಬೇಕು ಅಷ್ಟೊಂದು ಕೊಡ್ತಾ ಇರ್ತೀಯ ನೀನು. ಹಾಗಾಗಿ ನಿನ್ನ ಗಂಡ ಮತ್ತೆ ಅತ್ತೆ ಇವರೆಲ್ಲರೂ ನಿನ್ನ ಬಗ್ಗೆ ಏನು ಮಾತಾಡಿಕೊಳ್ತಿದ್ದಾರೆ ಅದು ಕೇವಲ ನಿನ್ನ ಕೆಟ್ಟ ಕಾಲದಲ್ಲಿ ನಿನಗೆ ಅವರೆಲ್ಲರ ರೂಪದಲ್ಲಿ ನಿಮಗೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ. ಆದರೆ ಅವರದ್ದು ತಪ್ಪು ಅಂತ ನಾನು ಹೇಳೋಕೆ ಹೋಗಲ್ಲ. ಕಾರಣ ಈ ಥರದ ಮನಸ್ಥಿತಿ ಅಂದರೆ ನೀವು ಸ್ವಲ್ಪ ಒಂಚೂರು ಮೆಂಟಲಿ ತುಂಬ ಅಪ್ಸೆಟ್ ಆಗಿರೋ ಕಾಲದಲ್ಲಿ ಅದನ್ನು ತುಂಬ ದೊಡ್ಡ ಪಟ್ಟ ಕೊಟ್ಟು ಉಚ್ಚಿ ಪಟ್ಟ ಕೊಟ್ಟು ಇಡೀ ಬ್ಯಾನರ್ ಹಾಕ್ಸೋದು ಒಂದು ಬಾಕಿ ಇರುತ್ತೆ. ಹಂಗೆ ಊರಲ್ಲೆಲ್ಲ ನಿನ್ನನ್ನು ಉಚ್ಚಿ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿರ್ತಾರೆ. ಬದುಕನ್ನು ಈಗ ಯೋಚನೆ ಮಾಡು. ಹೌದು, ಹೊರಗಡೆ ನಡೀತಿರೋದನ್ನೆಲ್ಲ ನಾನು ಯಥಾವತ್ತು ತಗೊಳ್ತಾ ಹೋದರೆ ನನ್ನಷ್ಟು ದಡ್ಡಿ ಇನ್ನೊಬ್ಳಿಲ್ಲ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ನಾನು ಗಂಡನ ಚೆನ್ನಾಗಿ ಮಾತಾಡಿಸ್ತೀನಿ, ನಾನು ಒಳ್ಳೆಯ ವಿಚಾರಗಳನ್ನು ಕೇಳ್ತೀನಿ, ಪ್ರವಚನ ಕೇಳ್ತೀನಿ, ಧ್ಯಾನ ಮಾಡ್ತೀನಿ, ಒಳ್ಳೆಯ ಕತೆಗಳನ್ನು ಕೇಳ್ತೀನಿ, ಮಗಳ ಜೊತೆ ಚೆನ್ನಾಗಿರ್ತೀನಿ. ಗಂಡ ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ, ಏನು ಕೂಗಾಡ್ತಿದ್ದಾರೆ, ಇದೆಲ್ಲ ಈ ಕೆಟ್ಟಾಗೆಲ್ಲ ಒಂದೊಂದು ಕಲ್ಲು ಹಾಕ್ತಾರೆ ಅನ್ನಂಗೆ ಇದಿದ್ದಿದ್ದೆ. ನಾನು ಅಯ್ಯೋ ನನ್ನ ಹೆಂಡತಿ ಮೊದ್ಲಂಗೆ ಆಡ್ತಿಲ್ಲಪ್ಪ, ಈಗ ಅವಳು ನಾನು ಏನಂದ್ರೂ ಅವಳು ತಲೆಗೆಡಿಸ್ಕೊಳಲ್ಲ, ಅವಳು ಮೌನವಾಗಿರ್ತಾಳೆ, ಮನೆ ಎಲ್ಲ ಕೆಲಸ ಮಾಡ್ತಾಳೆ, ಅವಳಿಗೆ ಏನೇ ದುಃಖ ಆದರೂ ಹೋಗಿ ಅಳ್ತಾಳೆ, ಎದ್ದು ಬರ್ತಾಳೆ, ಮತ್ತೆ ಯಥಾವತ್ತು ಮೊದ್ಲಂಗಿಲ್ಲಪ್ಪ, ಅವಳು ಕೂಗಾಡಲ್ಲ, ಕಿರ್ಚಾಡಲ್ಲ, ಹೆಚ್ಚು ಸಮಸ್ಯೆಗಳು ಹೇಳ್ಕೊಳ್ಳಲ್ಲ, ಅಥವಾ ನಾನೇನೋ ಒಂದು ಮಾತು ಅಂದರೂ ಕೂಡ ಅವಳು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಹೆಂಡತಿಯಾಗಿ ಅವಳು ನಿಯತ್ತಾಗಿದ್ದಾಳೆ, ಮಗಳನ್ನ ನೋಡ್ಕೊಳ್ತಾಳೆ ಅಥವಾ ಮಗುನ ನೋಡ್ಕೊಳ್ತಾಳೆ. ಈಗ ಮೊದ್ಲಂಗೇನು ಅವಳು ಸಮಸ್ಯೆ ಹೇಳ್ಕೊಳ್ಳಲ್ಲ, ಹೆಚ್ಚು ಏನು ತೊಂದರೆ ಮಾಡಲ್ಲಪ್ಪ ಅಂತ ಇವ್ರಿಗೆ ಒಂದು ನಂಬಿಕೆ ಬರ್ತಾ 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 ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಅದ್ರ ಬಿಟ್ಟು ನಾನು ನನ್ನ ಬಗ್ಗೆ ಈ ಕೆಟ್ಟಿರೋ ಸಮಯದಲ್ಲಿ ಯಾರ್ಯಾರು ಏನೇನು ಅಂದ್ಕೊಳ್ತಾವ್ರೆ ಅಂತ ಹೋದಾಗ ಅವಶ್ಯವಾಗಿ ಅದನ್ನೇನು ಅಬ್ಸರ್ವ್ ಮಾಡೋದು ಬೇಡ, ಅವ್ರು ಕೆಟ್ಟದಾಗೆ ಅಂದ್ಕೊಳ್ಳೋದು. ಯಾಕಂದರೆ ನನ್ನ ಪರಿಸ್ಥಿತಿ ಕೆಟ್ಟದಾಗಿದ್ದಾಗ ನನ್ನ ಬಗ್ಗೆ ಒಳ್ಳೇದು ಅಂದ್ಕೊಳ್ಳೋರು ಸಿಗಲ್ಲವ. ನನ್ನ ಪರಿಸ್ಥಿತಿ ಕೆಟ್ಟದಾಗಿದೆ ಅಂದಾಗ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಕಾಯ್ತಾ ಇರ್ತಾರೆ ಜನ.
ನಾನು ಮನೇಲಿ 3 ಟೈಮು ಇವ್ರಿಗೆ ನನ್ಗೆ ಮಾತ್ರೆ ತಗೊಂಡ್ರೆ ಅದು ನಿದ್ರೆ 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 ಅನ್ನಿಸ್ತಾನೆ ಇರುತ್ತೆ. ಆದ್ರೂನು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು 3 ಟೈಮು ಬಿಸಿ ಬಿಸಿ ಅಡಿಗೆ ಮಾಡಿ ಕೊಟ್ರುನು ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ. ಅಂತಾರೆ ನಾನು ಹೇಳ್ತೀನಿ ಇಲ್ಲಿ ಈ ಸತ್ಯ ಈ ಸೂತ್ರವನ್ನು ಪಾಲನೆ ಮಾಡು. ನೀನು ಏನೆಲ್ಲ ಮಾಡಿಯೂ ಏನೂ ಮಾಡ್ತಿಲ್ಲ ಅನ್ನೋ ಮಾತುಗಳು ಬರ್ತವೆ. ನಿನ್ನದೊಂದು ಕೆಟ್ಟ ಗಳಿಗೆ ಕಳಿಬೇಕು. ಅಲ್ಲಿವರೆಗೂ ನೀನು ಬಾಯಿ ಮುಚ್ಕೊಂಡಿರಬೇಕು. ಯಾವುದನ್ನು ನೀನು ಮನಸ್ಸಿಗೆ ತಗೊಳ್ಬಾರ್ದು. ಅವ್ರು ನಿನ್ನನ್ನು ಹೊಗಳಿ ಬೈಲಿ, ಯಾಕಂದರೆ ನಿನ್ನ ವರ್ತನೆಯಿಂದ ಅವರು ರಿಕವರ್ ಆಗ್ಲಿಕ್ಕೆ ಸಮಯ ಬೇಕು. ಯಾಕಂದರೆ ಈ ಮುಂಚೆ ನೀವಷ್ಟು ಒಂದಷ್ಟು ನೋವು ಕೊಟ್ಬಿಟ್ಟಿರ್ತೀರ. ನೀವು ಇಲ್ಲ ನಾನೀಗೆಲ್ಲ ಸರಿ ಹೋಗಿದ್ದೀನಿ ನೋಡಬಾ, ಇದು ಅವರನ್ಯಾರನ್ನೋ ತಿದ್ದುವ ಪ್ರಕ್ರಿಯೆ ಅಲ್ಲ. ಜೀವನ ಅಂದರೆ ನೀವು ನಿಮ್ಮೊಳಗಡೆ ಕೋಪ, ತಾಪ, ಭಯ, ಆತಂಕ, ಅದು ಇದು ಇದೆಲ್ಲವೂ ಯಾಕೆ ಬಂತು ಅಂದರೆ ನೀವು ಅಂದ್ಕೊಂಡ್ರಿ, ನಾನು ಹಿಂಗಾಗ್ತೀನಿ, ನಾನು ಹಂಗಾಗ್ತೀನಿ, ನನ್ನ ಬದುಕು ಹಿಂಗಾಯಿತು, ಹಾಳಾಗೋಯ್ತು, ನನ್ನ ಕೋಪ ಜಾಸ್ತಿ, ಅದು ಜಾಸ್ತಿ. ಇಲ್ಲ, ನಾನು ಈಗ ನೋಡವ ಈ ಕಾರ್ಯಕ್ರಮ ನೀವು ಒಂದು ಕಡೆಯಿಂದ ದಿಸಕ್ಕೆ ಒಂದೊಂದು ಕತೆ ಅಂತ ಕೇಳ್ತಾ ಹೋದ್ರೂ ನಿಮಗೆ ಎಷ್ಟೋ ಹೀಲಾಗುತ್ತೆ. ಎಷ್ಟೋ ಕತೆಗಳು ನಿಮಗಿಂತ ಹೀನಾಯ ಸ್ಥಿತಿಯಿಂದ ಮೇಲಿದ್ದು ಬಂದವರಿದ್ದಾರೆ. ಹಾಗಾಗಿ ಮೊದಲು ನೀನು ಮಾಡಬೇಕಾಗಿರೋದು ಯಾವ ಮಾತಿಗೂ ಪ್ರತ್ಯುತ್ತರ ಕೊಡಬೇಡ. ನೀನು ಚರ್ಮ ಸುಳಿದು ಚಪ್ಪಲಿ ಕೊಟ್ಟರೂ ಕೂಡ ನಿನ್ನ ಬಗ್ಗೆ ಮಾತಾಡೇ ಆಡ್ತಾರೆ. ಅಂದರೆ ಇನ್ನೂ ಒಂದಷ್ಟು ಗಳಿಗೆ ಹೀಗೆ ಇರುತ್ತೆ. ನೀನು ಏನು ಮಾಡಿದ್ರೂ ನೀನು ಉಪಕಾರವನ್ನು ಸ್ಮರಣೆ ಮಾಡಲ್ಲ ಅವರು. ಯಾಕಂದರೆ ನೀನೀಗ ಒಳ್ಳೆ ರೀತಿಯಲ್ಲಿ ಬದಲಾಗ್ತಿರೋ ಪ್ರಮಾಣಕ್ಕಿಂತ ಈ ಹಿಂದೆ ಹದಗೆಡಿಸಿರೋದೇ ಅವ್ರಿಗೆ ಹೆಚ್ಚು ನೆನಪಿದೆ ಅಲ್ವಾ? ನೀನೀಗ ಎಲ್ಲ ಅದ್ಭುತ ಮಾಡು, ಆದರೆ ಈಗೇನು ಮಾಡ್ತಾಳೆ, ಹಿಂದೇನು ಮಾಡಿದ್ರು ಗೊತ್ತಾ ಅಂತಾರೆ ಅಲ್ವಾ? ಹಾಗಾಗಿ ಮೊದಲು ಈ ಸಾವಿನ ಆಲೋಚನೆ ಬಿಡು. ಯಾಕಂದರೆ ಹೊರಗಡೆ ಬರೋದಕ್ಕೆ ಹೊರಗಿನ ಡಾಕ್ಟ್ರು ಏನು ಉಪಕಾರ ಮಾಡ್ತಾರೆ ಅದು 5-10% ಅಷ್ಟೇ. ಬಟ್ ನಾನು ಹೇಳ್ದಂಗೆ ಹೊರಗಡೆ ಯಾರೋ ನಿನ್ನ ಬಗ್ಗೆ ಏನೋ ಮಾತಾಡ್ತಿರ್ಬೋದು, ಒಳ್ಳೆಯದು, ವೆದರ್ ಇಟ್ ಈಸ್ ಕೆಟ್ಟದ್ದಾರು ಒಳ್ಳೆಯದು ಏನೇ ಇರ್ಬೋದು. ನಾನು ಪ್ರತಿದಿನ ನನ್ನ ದಿನಚರಿಯನ್ನು ಹೆಂಗಿಟ್ಕೊಳ್ಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳಬೇಕು, ಧ್ಯಾನ ಮಾಡಬೇಕು, ಮನಸ್ಸಿಗೆ ಏನೇ ಅಲ್ಲೋಲ ಕಲ್ಲೋಲ ನಡೀತಾ ಇರಲಿ, ಬಾಯ್ ಬಿಟ್ಟು ಏನೂ ಮಾತಾಡಬಾರ್ದು. ಯಾಕಂದರೆ ಈ ಸಮಯದಲ್ಲಿ ಏನೇ ಮಾತಾಡಿದ್ರೂ ತಪ್ಪಾಗುತ್ತೆ ಅದು. ಯಾಕಂದರೆ ನೋಡಿ, ಅದಕ್ಕೆ ಊರಲ್ಲಿ ಏನಾದರೂ ಈ ಥರ ಜಗಳಗಳು ಅಥವಾ ಏನೋ ನಡೀತಾ ಇರಬೇಕಾದ್ರೆ ಸುಮ್ಮನಿರು ನೀನು ಸ್ವಲ್ಪ ಸುಮ್ಮನಿರು. ಯಾಕಂದರೆ ಮಾತು ಕೊಟ್ಟಾಗ ಅಲ್ಲಿ ಒಳ್ಳೇದಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಯಿ ಮುಚ್ಚಪ್ಪ, ನೀನು ಸುಮ್ಮನಿರಿ, ಸುಮ್ಮನಿರೋ, ನೀನು ಮಾತಾಡ್ಬಿಡ್ಕೊಣ, ಸುಮ್ಮನಿರೋ. ಆ ಆವೇಶದಲ್ಲಿ ಇರೋನಿಗೆ ಏನೋ ಮಾತಾಡಬೇಕು ಅಂತ ಆಸೆ ಇರ್ಬೋದು, ಬಟ್ ತಿಳಿದವನು ಏನು ಹೇಳ್ತಿರ್ತಾನೆ ಅಂದರೆ ಸ್ವಲ್ಪ ಸುಮ್ಮನಿರು ಸ್ವಲ್ಪ ಹೊತ್ತು ಅಂತ. ಹಂಗೆ ಈ ಕೆಟ್ಟ ಕಾಲ ಇರುತ್ತಲ್ಲ, ನೀನು ಭಗವದ್ಗೀತೆ ಹೇಳಿದ್ರು ಅದು ಇನ್ನೇನು ಕೇಳಿಸ್ತಾ ಇರುತ್ತೆ. ಯಾಕಂದರೆ ನಿನ್ನ ವ್ಯಕ್ತಿತ್ವವೇ ಅವ್ರಿಗೆಲ್ಲ ಭಾರ ಆಗಿರಬೇಕಾದ್ರೆ ನಿನ್ನಿಂದ ಬರೋ ಮಾತುಗಳು ಅವ್ರಿಗೆ ಭಾರವಾಗಿ ಕೇಳ್ತವೆ. ನೀನು ಅಮೃತನೇ ನೋಡಿ ಭಾರವಾಗಿ ಕೇಳಿಸುತ್ತೆ. ಹಾಗಾಗಿ ನೀನು ಏನೋ ಹೆಚ್ಚು ಪ್ರಶ್ನೆ ಮಾಡಿದ್ರೆ ಏನೋ ಕೇಳಿದ್ರೆ ತಾನೇ ಅವ್ರಿಗೆ ಭಾರ. ಮೌನವಾಗು. ಅವರು ಖಂಡಿತ ಒಳ್ಳೆಯವರೇ ಅವ, ಆದರೆ ಎಲ್ಲ ಕಾಲ ಎಲ್ಲರೂ ಒಳ್ಳೆಯವರಾಗಿರಲ್ಲ. ಆಯಿತು, ನಿನ್ನ ಬದುಕಲ್ಲಿ ನಾವು ನೋಡೋದಾದರೆ ಎಲ್ಲ ಚೆನ್ನಾಗಿರ್ಬೇಕಿತ್ತಲ್ಲ, ನೀನು ಯಾಕೆ ಹಿಂಗಾದೆ? ಅಯ್ಯೋ ಸರ್, ನಾನು ಬೇಕು ಅಂತ ಆಗಿಲ್ಲ. ಹೌದು, ಅವರು ಬೇಕು ಅಂತ ಆಗಿಲ್ಲ, ಏನೋ ಅವ್ರದ್ದು ಹಣೆ ಬರ ನಡೀತಾ ಇದೆ, ನಡೀಲಿ ಬಿಡು. ನಿನ್ನ ನಡಿಬೇಕಾದ್ರೆ ಅವರಿದ್ರಲ್ಲ. ಹಂಗೆ ಈ ಸಮಯದಲ್ಲಿ ಅವ್ರು ಯಾರನ್ನು ತಪ್ಪಿತಸ್ಥ ಜಾಗದಲ್ಲಿ ಕೂರಿಸ್ಬೇಡವ. ಇವೆಲ್ಲ ಸೈಕಾಲಜಿಕಲ್ ಫ್ಯಾಕ್ಟ್ಸ್, ಇವೆಲ್ಲ ಮನಃಶಾಸ್ತ್ರೀಯ ವಿಚಾರಗಳು. ನನ್ನೊಳಗಡೆ ನಡೀತಾ ಇರೋ ಗೊಂದಲ, ದುಃಖ, ಆತಂಕ, ಭಯ, ಇದಕ್ಕೆಲ್ಲ ಹೊರಗಡೆಯಿಂದಲೇ ನಾನು ಸರಕುಗಳನ್ನು ತರಿಸ್ಕೊಂಡಿರೋದು. ಅದನ್ನು ನಿಲ್ಲಿಸಿದ್ರೆ ಇಲ್ಲೂ ಸರಿ ಹೋಗುತ್ತೆ. ಹೊರಗಡೆಯಿಂದ ಯಾರೋ ಹಿಂಗಂದ್ರು, ಯಾರೋ ಹಿಂಗೆ ಮಾತಾಡಿದ್ರು, ಯಾರೋ ಹಿಂಗಂದ್ರು, ಯಾರೋ ಏನೋ ಆಯಿತು, ಇವೆಲ್ಲ ಸೇರಿನೇ ತಾನೇ ಒಳಗಡೆ ಕಸ ಆಗಿರೋದು. ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಡಿತ ಮಾಡಿಕೊಳ್ಬೇಕು. ಈಗ ಮನೆಗೆ ನೆಟ್ ಬರ್ತಿದ್ರೆ ಹೊರಗಡೆ ಏನೇನಾಯ್ತೈತಿ ಅಂತ ಗೊತ್ತಾಗಿದೆ. ನೆಟ್ಟೇ ಬರ್ತಿಲ್ಲ ಅಂದ್ರೆ ಏನು ಗೊತ್ತಾಗುತ್ತೆ? ಆ ನೆಟ್ವರ್ಕ್ ಕಟ್ ಮಾಡ್ಕೊಳ್ಬೇಕು. ಗಂಡ ಆಯ್ತು, ನೀನಾಯ್ತು, ಮಗು ಆಯ್ತು, ಬಿಟ್ರೆ 1 ತಿಂಗಳು 3 ತಿಂಗಳು 4 ತಿಂಗಳು ಯಾವ ಕಡೆ ಒಂದು TV ನೋಡೋದು, ಏನೇ ಫೋನಲ್ಲಿ ನೋಡಿದ್ರು ನಿನ್ನ ಮನಸ್ಥಿತಿಯನ್ನು ಉತ್ತಮಗೊಳಿಸುವ ವಿಚಾರಗಳನ್ನು ನೋಡಬೇಕು. ಗಂಡ ಮನೆಗೆ ಬಂದಾಗ ಅವನು ಬೈಲಿ ಏನಾದರೂ ಅನ್ಲಿ, ನಿನ್ನ ಸೇವೆ ನೀನು ಮಾಡಬೇಕು. ಗಂಡ ಬೈತಾ ಇರಬೇಕಾದ್ರಾಗಲೆಲ್ಲ ಒಂದು ತಲೆಯಲ್ಲಿ ಇಟ್ಕೋ, ಹೌದು ನಾನು ಈ ಹಿಂದೆ ಏನೋ ಅವ್ರಿಗೆ ಅಯ್ಯೋ ಅನಿಸಿದ್ದೀನಿ, ಈಗ ಅವ್ರು ಅದನ್ನು ತೀರಿಸ್ಕೊಳ್ತವ್ರು ಅಷ್ಟೇ.
ಆದರೆ ವಾಸ್ತವವಾಗಿ ಅವರು ಮೂಲತಃ ಕೆಟ್ಟವರಲ್ಲ. ಹೌದು. ಅಂದ್ರೆ ಇವಾಗ ಒಂದು ಪೂರ್ತಿ ಒಂದು ಪ್ರೀತಿ ಮಾತು ಆಡಲ್ಲ, ಒಂದು ಏನು ಮಾಡಲ್ಲ. ಈಗಲೇ ಅದೆಲ್ಲ ಆಗಲ್ಲವಾ? ನೀನು ಮೌನವಾಗಿ ನಿನ್ನ ಕಡೆಯಿಂದ ನಿನ್ನ ಸಮಸ್ಯೆಗಳನ್ನು ತೋರಿಸ್ಕೊಳ್ಳೋಕೆ ಹೋಗ್ಬೇಡ. ಯಾಕಂದ್ರೆ ನೀನು ತೋರಿಸ್ಕೊಂಡಷ್ಟು ಅವು ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗಲ್ಲ. ಈಗ ನನಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ನೀನು ಹೇಳಿದಷ್ಟು, ಈಗ ಜೊತೆಲಿ ಅದನ್ನೆಲ್ಲ ಪೂಸಿ ಹೊಡೆಯೋರಿದ್ರೆ ಅವನು ಹೇಳ್ಕೊಳ್ಬೋದು. ಈಗ ಯಾರು ಬೆಲೆ ಕೊಡಲ್ಲ ಅದಕ್ಕೆ. ಅಯ್ಯೋ ಅವಳದು ಇದೇ ಆಯ್ತು ಅಂತಾರೆ, ಹೌದಲ್ಲವಾ? ಹಾಗಾಗಿ ನನಗೇನೋ ಅಂಥದ್ದು ಆಗ್ತಿದೆ, ಅಯ್ಯೋ ನನ್ನ ಮೈಂಡ್ ಸೆಟ್ ಸರಿ ಇಲ್ಲ ಅಂದರೆ ನೀವು ನಿಮ್ಮ ಬಗ್ಗೆ ನನಗಿಂಥದ್ದಿದೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಕೊಳ್ತಾ ಹೋದಷ್ಟು ಅದು ಮನಸ್ಸು ನಂಬುತ್ತೆ. ಹೌದು, ಇವಳಿಗೆ ಹಿಂಗಿದೆ, ಇವಳಿಗೆ ರೋಗ ಇದೆ, ಅಥವಾ ಇವಳಿಗೆ ಕಿರ್ಚಾಟೋ ಕಾಯಿಲೆ, ಅಥವಾ ಇವಳಿಗೆ ಇವಳು ಮೆಂಟ್ಲಾಗ್ಬಿಟ್ಟಿದ್ದಾಳೆ, ಏನೇನೋ. ಅಂದರೆ ಇಲ್ಲ, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನ್ನ ಗಂಡ ಅತ್ತೆ ಇವರೆಲ್ಲ ನನ್ನ ಬಗ್ಗೆ ಇನ್ನೂ 1000 ಮಾತಾಡಲಿ, ನಾನು ಅವರನ್ನು ಗೌರವಿಸ್ತೀನಿ. ನಾನು ಸದಾಕಾಲ ಹರೇ ಕೃಷ್ಣ ಅಂತ ಅಂದುಕೊಂಡು ಯಾವ ಜನರು ನನಗೆ ಹೊಗಳಿ ಬೈಲಿ ನಾನು ಯಾವುದನ್ನು ಮನಸ್ಸಿಗೆ ತಗೊಳ್ಳಲ್ಲ. ನನ್ನ ಉಳಿದ ಬದುಕನ್ನು ಗಂಡ ಮಗಳ ಸೇವೆಯಲ್ಲಿ ನಾನು ಕಳಿತೀನಿ. ಯಾರಿಗೂ ಎದುರುತ್ತರ ಕೊಡಲ್ಲ. ಮಾಡುವ ಕೆಲಸವನ್ನು ಅತ್ಯಂತ ಪ್ರಜ್ಞೆಯಿಂದ ಮಾಡ್ತೀನಿ. ಆ ಕೆಲಸದಲ್ಲಿ ನಾನು ತಲ್ಲೀನನಾಗಿ ಮಾಡ್ತೀನಿ. ನನಗೆ ಇವತ್ತಿಂದ ಸಾವಿನ ಯೋಚನೆ ಬೇಡ ನೀನು. ಯಾಕಂದರೆ ಅದು ಬಂದಾಗ ನೀನು ಸಾಕ್ಷಾತ್ ದೇವ್ರ ಮನೇಲಿ ಇದ್ರೂ ಕೂಡ ನಿನ್ನ ಅದು ಕರ್ಕೊಂಡು ಹೋಗುತ್ತೆ ಅಲ್ವಾ? ಮಗಳನ್ನು ಅನಾಥ ಮಾಡೋದು ಒಳ್ಳೇದಲ್ಲ. ಹಾಗಾಗಿ ಈ ಸಮಯದಲ್ಲಿ ಮಾತ್ರೆ ತಗೊಂಡು ಇನ್ನೇನೋ ತಗೊಂಡು ಅವೆಲ್ಲ 10% 15% ನಿನಗೆ ಹೆಲ್ಪ್ ಮಾಡ್ಬೋದವ. ಬಟ್ ಡಿಪ್ರೆಷನ್ ಅನ್ನೋದು ಸ್ವಯಂ ನೀವೇ ಹೇರಿಕೊಂಡ ಒಂದು ಭಾರ. ಅದನ್ನು ನೀವೇ ತೆಗೆದು ಹಾಕಬೇಕು. ಅದು ಗಂಡನಲ್ಲಿ ಒಂಚೂರು ಬದಲಾವಣೆ ಆದರೆ ನಾನು ಸರಿ ಹೋಗ್ತೀನಿ ಸರ್, ಅದೆಲ್ಲ ಮೂರ್ಖತನ. ಅವ್ರ ಬದಲಾವಣೆ ಆದರೆ ನೀನು ಸರಿ ಹೋಗುತ್ತೀಯ ಅನ್ನೋದಾದರೆ ಈ ಜೀವನದ ಕೊನೆವರೆಗೂ ಅದು ಸಾಧ್ಯವಿಲ್ಲ. ನೀನು ಬದಲಾದ್ರೆ ಅವ್ರು ಸರಿ ಹೋಗುತ್ತಾರೆ. ಯಾಕಂದ್ರೆ ಸಮಸ್ಯೆಯ ಮೂಲ ಇರೋದು ನಿಮ್ಮಲ್ಲಿ, ನಿಮ್ಮಿಂದ ತಾನೇ ಅಲ್ಲಂಗಾಗಿರೋದು. ಹಾಗಾಗಿ ಅವರಲ್ಲಿ ಏನೋ ಸರಿ ಹೋಗಲಿ ಅಂತ ಕಾಯೋದು ಮೂರ್ಖತನ. ನೀನು ಮೌನಿ ಆಗು, ನೀನ್ ಎಲ್ಲದಕ್ಕೂ ತಲೆ ಆಡಿಸು. ಅವ್ರು ಯಾಕಂದ್ರೆ ಮೂಲತಃ ಒಳ್ಳೆಯವರೇ ಇದ್ದಾರೆ. ಅವ್ರಿಗೇನೋ ಕೆಡುಕು ಬುದ್ಧಿ ಇದ್ರೆ ಇಷ್ಟೊತ್ತಿಗೆ ನಿನ್ನನ್ನು ದೂರ ತಳ್ಳಿರೋರು. ಹಾಗಾಗಿ ಯೋಚನೆ ಮಾಡುವ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋ. ಯಾರು ಹೊರಗಿನಿಂದ ನಿನಗೆ ಯಾರೂ ಅನ್ಯಾಯ ಮಾಡಿಲ್ಲ. ನಿನ್ನೊಳಗಡೆ ಈಗ ಯಾರೇ ಆಗ್ಲವ ₹1 ದುಡಿಮೆ ಇಲ್ಲ ಅಂದ್ರೆ ಯಾವನು ಬೆಲೆ ಕೊಡಲ್ಲ. ಹಂಗೆ ಯಾಕೋ ನಿಮ್ಮಿಂದ ಅವರಿಗೆ ಪ್ರೀತಿ ನೆಮ್ಮದಿ ಅವ್ರು ಅಂದ್ಕೊಂಡಿದ್ದೆಲ್ಲ ಅವ್ರಿಗೆ ಸಿಕ್ಕಿಲ್ಲ ಅಂದಾಗ ಬೆಲೆ ಕೊಡಲ್ಲ. ಅದು ಯಾರೇ ಆದರೂ ಅಷ್ಟೇ, ಅದು ಮನುಷ್ಯನ ಗುಣ. ಅದು ಈಗ ನಾಳೆಯಿಂದ ನಿಮ್ಮ ಮಗಳಿಗೆ ನೀವು ಅನ್ನ ಕೊಡಬೇಡಿ, ಅವ್ರಿಗೆ ಮಾತಾಡಿಸ್ಬೇಡಿ, ಅವ್ರಿಗೇನು ಬೇಕಾದ ಮಾಡಬೇಡಿ, ಏನು 1 ವಾರ ನೋಡ್ತಾಳೆ. ಆಮೇಲೆ ಮಗಳು ಕೂಡ ನಿನ್ನನ್ನು ಬಿಟ್ಟು ಅಪ್ಪಂಗುಟ್ಟೆ ಅಥವಾ ನಿನ್ನನ್ನು ದೂರ ತಳ್ಳಿದ್ದಾಳೆ ಅನ್ನೋ ತಳನೆ ಬದುಕ್ತಾಳೆ. ಮನುಷ್ಯನಿಗೆ ತಾನೇನು ಬಯಸ್ತಿದ್ದಾನೋ ಅದು ಸಿಗದೆ ಹೋದ್ರೆ ನಿಮ್ಮ ಹತ್ರ ಯಾಕಿರ್ಬೇಕು ಅವನು? ಹಾಗಾಗಿ ಅವ್ರಿಗೆ ಬೇಕಿರೋದನ್ನು ಕೊಡಬೇಕು, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕೆ ಹೊರತು ನಾವು ಅವರ ಕಂಪ್ಲೇಂಟ್ಗಳನ್ನೇ ನೋಡ್ತಾ ಕೂತ್ಕೊಂಡ್ರೆ ಅದು ಮುಗಿಯದ ಕತೆ. ಅಷ್ಟು ಮಾಡು, ಹೊರಗಬೇಡ, ಏನೂ ಆಗಿಲ್ಲ. ಈ ಕತೆಗೆ ಈ ಹೆಣ್ಮಕ್ಳುಗಳ ಕತೆಗಳನ್ನೆಲ್ಲ ಕೇಳ್ತಾ ಹೋಗು. ಅಯ್ಯೋ ಎಂಥವರೇ ಬದುಕಿಯವ್ರೆ, ನನಗೇನಪ್ಪ ಆಗಿದೆ, ಪರವಾಗಿಲ್ಲ, ನನಗೆ ಇವು ಗಂಡು ಮಗಳು ಇರಲಿಲ್ಲ, ಹಂಗಿರಲಿಲ್ಲ. ಜಗತ್ 1000 ಮಾತಾಡಲಿ, ನಿನ್ನ ಜೀವ ನಿನಗೆ ಮುಖ್ಯ. ದೇವ್ರು ಕೊಟ್ಟರೆ ಕೊಡಲಿ. ಅದು ಬಿಟ್ಟರೆ ಜನರು ಏನಂತಾರೆ ಅದಕ್ಕೆ ಕೊರಗಬೇಡ. ಒಳ್ಳೆ ಗಂಡ ಇದ್ದಾರೆ, ಮಗು ಇದೆ, ಆರೋಗ್ಯ ಚೆನ್ನಾಗಾಗುತ್ತೆ. ನಿನ್ನ ಯೋಚನೆಯಲ್ಲಿ ಬದಲಾವಣೆ ಮಾಡ್ಕೋ. ಏನೇ ಗಂಡ ಕೆಟ್ಟ ಶಬ್ದಗಳಲ್ಲೇ ಬೈಲಿ, ನಾನು ಅದಕ್ಕೆ ಇನ್ನೇನು ಉತ್ತರ ಕೊಡಲ್ಲ. ಯಾಕಂದರೆ ನಾನು ಉತ್ತರ ಕೊಡ್ತಾ ಹೋದಷ್ಟು ಅಥವಾ ನಾನು ಅದಕ್ಕೆ ಪ್ರತಿಕ್ರಿಯಿಸ್ತಾ ಹೋದಷ್ಟು ಅವ್ರು ಇನ್ನೂ ರೇಸ್ ಆಯ್ತಾರೆ. ಬೇಡ, ನನ್ನಿಂದಲೇ ಇದಾಗಿದ್ದು ಮೌನವಾಗಿರೋಣ. ಸೊ ಅವ್ರಿಗೂ ಖುಷಿ ಸಂತೋಷ ಅನ್ನೋದು ಜೀವನದಲ್ಲಿ ಮುಖ್ಯ. ಕನಸುಗಳು ನುಚ್ಚು ನೂರಾದಾಗ ಎಲ್ಲರೂ ಹುಚ್ಚರಾಗ್ತಾರವ. ಅವ್ರಿಗೂ ನಿಮ್ಮ ಬಗ್ಗೆ 1000 ಆಸೆಗಳಿತ್ತೋ ಏನೋ, ಕನಸುಗಳಿತ್ತೋ ಏನೋ. ಯಾಕೋ ನುಚ್ಚು ನೂರಾದಾಗ, ಯಾಕೋ ಅದೆಲ್ಲ ಹಿನ್ನಡೆ ಆದಾಗ ಅವ್ರಿಗೂ ಹಂಗೆ ಅನಿಸುತ್ತೆ. ಅದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಸಮಯ ಕೊಡಬೇಕು. ಅವೆಲ್ಲ ರಿಕವರ್ ಆಗ್ತವೆ. ಏನು ಜೀವನ ಪೂರ್ತಿ ಯಾರು ಸಾಧಿಸಲ್ಲ. ಅವ್ರಿಗೂ ಏನೋ ಕಾಯಿಲೆ ಬಂದು ಹಾಸಿಗೆ ಹಿಡಿದು ನೀನು ಒಂಚೂರು ಸೇವೆ ಮಾಡ್ತೀಯಲ್ಲ, ನಿನ್ನ ಬೆಲೆ ಅವಾಗ ಗೊತ್ತಾಗುತ್ತೆ ಅಲ್ವಾ? ಬಿಡು, ಅದ್ರ ಬಗ್ಗೆ ತುಂಬ ಕೊರಗ್ಲಿಕ್ಕೆ ಹೋಗ್ಬೇಡ. 3 ಟೈಮ್ ಚೆನ್ನಾಗಿ ಊಟ ಮಾಡು, ಮಗುವಿನ ಹತ್ರ ಒಳ್ಳೆ ಸಮಯ ಕಳಿ, ಗಂಡ ಬಂದಾಗ ಅವ್ರ ಸೇವೆ ಮಾಡು. ಅವ್ರು ಏನೇ ಅನ್ಲಿ ತಲೆ ಕೆಡಿಸ್ಕೊಳ್ಬೇಡ. ಅವ್ರ ಫೋನಲ್ಲಿ ಯಾರ ಜೊತೆ ಮಾತಾಡಿದ್ರು, ಏನು ಮಾತಾಡಿದ್ರು, ಫೋನ್ ನೋಡೋದು ಇವೆಲ್ಲ ಬಿಟ್ಬಿಡು.
ಹ್ಮ್ ನಿನ್ನೊಳಗಡೆಯಿಂದ ಹೊರಗಿನ ಆ ಫೋನು, ಗಂಡ ಎಲ್ಲಿ ಮಾತಾಡಿದ್ರು, ಏನು ಮಾತಾಡಿದ್ರು, ಈ ಹೊರಗಿನ ಸಂಪರ್ಕ ಕಡ್ಕೊಂಡು ನಿನ್ನೊಳಗಡೆ ಈಗ ಆಗಲೇ ಇರೋನೇ ಆಚೆಗೆ ಹಾಕಬೇಕೇ ಹೊರತು ಆಚೆಯಿಂದ ಮತ್ತು ಒಳಗಡೆ ಏನೋ ತುಂಬಿಕೊಳ್ಳುವಷ್ಟು ಆರೋಗ್ಯ ಸ್ಥಿತಿ ನಿನಗಿಲ್ಲ. ಹ್ಮ್ ಹೌದಲ್ಲ? ಹೌದು ಗುರುಗಳೇ. ಈ ಉಸಿರನ್ನೆಲ್ಲ ಅಥವಾ ನಿನ್ನ ಒಳಗಡೆ ಇರೋ ಕೆಲವು ಆಲೋಚನೆಗಳು, ಅವ್ರಿಂಗಂದ್ರು ಇವ್ರ ಈ ಹಳೇದ್ರಿಂದ ಕೂಡಿಟ್ಕೊಂಡಿದೆಯಲ್ಲ, ಅವನ್ನೆಲ್ಲ ಹೊರಗಡೆ ಹಾಕಬೇಕು ಜ್ಞಾನವನ್ನು ಕೇಳ್ತಾ ಕೇಳ್ತಾ. ಅದು ಬಿಟ್ಬಿಟ್ಟು ಈಗ ಹೊಸ್ದಾಗಿ ಇವ್ರೇನಂತಿದ್ದಾರೆ, ಅವ್ರೇನಂತಿದ್ದಾರೆ, ಇವ್ರೇನಂದ್ರು, ಇವ್ರ ಹತ್ರ ಏನು ಮಾತಾಡ್ತಿದ್ದಾರೆ, ಫೋನಲ್ಲಿ ಯಾರ ಜೊತೆ ಮಾತಾಡಿದ್ರು, ಫೋನ್ ನೋಡೋದು, ಇವೆಲ್ಲ ಹೊಸ್ದಾಗಿ ಮತ್ತೆ ನೀನು ಒಳಗಡೆ ತುಂಬಿಕೊಳ್ತೀಯ ಅಂದರೆ ಮತ್ತೆ ಹುಚ್ಚಿ ಆಗ್ತೀಯ ನೀನು. ಹೌದು. ಇರೋದನ್ನು ಹೊರಗಡೆ ಹಾಕಲಿಕ್ಕೆ ನಿನಗೆ ಅವಕಾಶ ಇದೆ, ಅಷ್ಟು ಹಾಕಿದ್ರೆ ಮತ್ತೆ ನೀನೆಲ್ಲ ಸರಿ ಹೋಗುತ್ತೀಯ. ಅದು ಬಿಟ್ಟು ನಿನ್ನ ಯೋಚನೆಗಳಲ್ಲಿ ಧನಾತ್ಮಕತೆ ಇರಲಿ, ಪರವಾಗಿಲ್ಲ. ಎಲ್ಲ ಮನುಷ್ಯರಿಗೂ ಒಂದು ಕೇಡುಗಾಲ, ಕೆಟ್ಟಗಾಲ, ಒಂದು ಬ್ಯಾಡ್ ಟೈಮ್ ಅಂತ ಇರುತ್ತೆ. ಸೊ ಅದನ್ನು ಮೀರ್ತಾ ಇದೆಯಾ, ಮತ್ತೇನೇನೋ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಹೋಗಿ ಮತ್ತೆ ಆ ಚಕ್ರವ್ಯೂಹದೊಳಗಡೆ ಸಿಗಾಕೊಂಬೇಡ, ಬರೋದು ಕಷ್ಟ ಆಗ್ಬಿಡುತ್ತೆ. ಈಗ ಆಲ್ರೆಡಿ ಒಂದಷ್ಟು ಮೀರ್ಬಿಟ್ಟಿದೆಯಾ. ನನ್ನ ಪ್ರಕಾರ ನೀವೀಗ ಮೊದಲಂಗಿಲ್ಲ, ಇನ್ನೊಂದು 20-30% ಇದೆ, ಅದನ್ನು ದಾಟುವಷ್ಟು ಶಕ್ತಿನೂ ನಿಮಗಿದೆ. ಬಟ್ ಈಗ ನೀವು ಹೊರಗಡೆ ಯಾರ್ಯಾರು ಏನೇನಂತವ್ರೆ, ನನ್ನ ಬಗ್ಗೆ ಏನೇನು ಆಪಾದನೆಗಳಿದ್ದಾವೆ ಅನ್ನೋರು ಅನ್ಲಿ, ನಾನೇನು ಬೇಕಂತ ಮಾಡ್ಕೊಂಡಿಲ್ಲ. ಗಂಡನ ಸೇವೆ ಮಾಡಬೇಕು, ನನ್ನ ಆರೋಗ್ಯ ನಾನು ನೋಡ್ಕೊಳ್ಬೇಕು, ಮಗುವಿಗೆ ಭವಿಷ್ಯ ಕಟ್ಕೊಡ್ಬೇಕು, ಆಯಿತು. ಗಂಡನಿಗೆ ಯಾಕೋ ಒಂಚೂರು ಅಸಮಾಧಾನ ಇರಬಹುದು, ನನ್ನ ಮೌನ, ನನ್ನ ನಗುಮುಖ, ನನ್ನ ಸದ್ವರ್ತನೆ, ನಾನು ಅವ್ರಿಗೆ ಸೇವೆ ಮಾಡೋ ಮೂಲಕ ಅವರಲ್ಲಿರೋ ದುಃಖವನ್ನು ದೂರ ಮಾಡ್ತೀನಿ ಹೊರತು ನಾನು ಕೊರಗ್ತಾ ಕೂತ್ಕೊಂಡು ಇನ್ನೂ ಏನೇನೋ ಯೋಚನೆ ಮಾಡಿಕೊಂಡು ಮತ್ತಷ್ಟು ಮನೆಯ ದರಿದ್ರತನಕ್ಕೆ ಕಾರಣ ಆಗಬಾರ್ದು. ಬೆಳಗ್ಗೆ ಸಂಜೆ ದೇವ್ರ ದೀಪ ಹಚ್ಚಬೇಕು, ದೇವ್ರ ಮೇಲೆ ನಂಬಿಕೆ ಇಡಬೇಕು, ಪ್ರಾರ್ಥಿಸಬೇಕು, ಭಜಿಸಬೇಕು, ಒಳ್ಳೆ ಕಾರ್ಯಕ್ರಮ ಕೇಳಬೇಕು, ಆಧ್ಯಾತ್ಮಿಕವಾಗಿ ಭಗವದ್ಗೀತೆಯೋ ಇನ್ನೇನೋ ಕೃಷ್ಣನ ಮಾತುಗಳನ್ನು ಕೇಳ್ತಾ. ಎಲ್ಲರೂ ಒಳ್ಳೆಯವರಿದ್ದಾರೆ, ಎಲ್ಲರಲ್ಲೂ ದೇವರಿದ್ದಾನೆ. ಆದರೆ ಎಲ್ಲರಿಗೂ ಅವರವ್ರು ಅಂದ್ಕೊಂಡಂಗೆ ಎದುರುಗಡೆ ಇರೋರು ವರ್ತಿಸಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಯಾಕೋ ಹಂಗೆ ನಡೀತಿಲ್ಲ ಅಂದಾಗ ಎಲ್ಲರೂ ಫ್ರಸ್ಟ್ರೇಷನ್ ಹೊರಗಡೆ ಹಾಕ್ತಾರೆ. ಅದೇ ನಿನ್ನ ಗಂಡನ ಸ್ನೇಹಿತೆ ಯಾರೋ ಈ ರೀತಿ ಮಾಡಿದ್ರೆ ಬಿಟ್ಟು ಬರ್ತಾ ಇದ್ದ, ಆಯ್ತಗೆ ಅಂತ ನೀನು ಕಟ್ಕೊಂಡು ಹೆಣ್ತಿ ಹಂಗೆ ಬಿಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಸೊ ನೀನು ಅದನ್ನ ಅರ್ಥ ಮಾಡಿಕೊಂಡು ಬದುಕಬೇಕು. ಇರಲಿ, ಒಳ್ಳೇದಾಗಲಿ, ಮನೆ ದೇವರನ್ನು ನಂಬು. ಏನು ಇಲ್ಲಿ ಸಾಯೋದು, ಹಂಗೋಗೋದು ಹಿಂಗೋಗೋದು ಏನೂ ಇಲ್ಲವ. ಸದಾಕಾಲ ದೇವರ ವಿಚಾರಗಳನ್ನು ಕೇಳ್ತಾ ಗಂಡನ ಒಳ್ಳೆಯ ಗುಣಗಳನ್ನು ಹೆಕ್ಕಿ 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 ನೀನು ಖುಷಿ ಪಡಬೇಕು. ಅದು ಬಿಟ್ಟು ಹಿಂಗಂತವ್ರೆ, ಹಂಗಂತವ್ರೆ, ಅದಂತವ್ರೆ, ಇದಂತವ್ರೆ ಅಂತಾರೆ. ಕೆಟ್ಟಗಾಲ ಅಂತ ಬಂದಾಗ ಎಲ್ಲವೂ ಅಲ್ಲಿ ಶಾಪಿಂದ ಬಂದಾಗ ನಾನು ಹೇಳ್ತೀನಿ, ಕೈ ಕಾಲು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಊಟ ಹೇಳೋದು ಕೇಳು. ನೀನು ಏನೂ ಹೇಳೋ ಸ್ಥಿತಿಲಿ ನೀನಿಲ್ಲ, ಸುಮ್ಮನಿರ್ಬೇಕು. ಏನು ಹೇಳಂಗಿಲ್ಲ, ನೀನು ಒಳ್ಳೇದು ಹೇಳಂಗಿಲ್ಲ, ಕೆಟ್ಟದ್ದು ಹೇಳಂಗಿಲ್ಲ. ಯಾಕಂದ್ರೆ ಹೇಳೋ ಸ್ಥಾನದಲ್ಲಿ ನಿನ್ನ ಇಟ್ಟಿಲ್ಲ ಸದ್ಯಕ್ಕೆ. ಯಾಕಂದ್ರೆ ನಿನ್ನನ್ನು ಸರಿ ಮಾಡಬೇಕು ಅಂತಲೇ ಇನ್ನೂ ಅವ್ರ ಮನಸ್ಸಲ್ಲಿದೆ. ಅಂದ್ರೆ ನೀನು ಸರಿ ಹೋಗಿಲ್ಲ ಅನ್ನೋ ಅರ್ಥದಲ್ಲೇ ಇರ್ತಾರ ಅವರು. ನಿನ್ ಕೈಗಾಲ್ ತೊಳ್ಕೊ, ಅದು ತೊಳ್ಕೊ, ಇದು ತೊಳ್ಕೊ, ಏನು ಹೇಳಂಗಿಲ್ಲ. ನಗುಮುಖದಿಂದ ವೆಲ್ಕಮ್ ಮಾಡ್ತೀರಾ ಅಥವಾ ಏನೋ ನಿಮ್ಮ ಸೇವೆ ಮಾಡ್ತೀರಾ, ಅದು ಬಿಟ್ರೆ ಹೇಳಕ್ ಹೋದಷ್ಟು. ಯಾಕಂದ್ರೆ ಅವ್ರು ಆಲ್ರೆಡಿ ನಿನ್ನ ಕುರಿತು ಅಸಮಾಧಾನ ಹೊಂದಿರಬೇಕಾದ್ರೆ ನೀನು ಏನು ಹೇಳಿದ್ರು ಅದು ವರ್ಕ್ ಆಗಲ್ಲ ಅಂತ ಹೇಳ್ತೀನಿ, ಮತ್ತೆ ಅದನ್ನೇ ಹೇಳ್ತೀಯಲ್ಲವ. ಏನೂ ಹೇಳಂಗಿಲ್ಲ, ನಿನ್ನ ಮಗುವಿಗೆ ಹೇಳು. ಅರ್ಥ ಆಯ್ತಲ್ಲ? ಅಷ್ಟು ಮಾಡು. ಗಂಡನಿಗೆ ಏನೂ ಹೇಳೋಕೆ ಹೋಗ್ಬೇಡ. ಕಾಲಕ್ರಮೇಣ ನಿನ್ನ ಮೌನ, ಅಯ್ಯೋ ನಾನೇನಪ್ಪ, ಅವಳು ಮೊದ್ಲಂಗೇನು ನಮ್ಮ ಹತ್ರ ಕೂಗಾಡಲ್ಲ, ಕಿರ್ಚಾಡಲ್ಲ, ನಾನೇ ಅವಳನ್ನ ಏನಾದರೂ ನಿರ್ಲಕ್ಷ್ಯ ಮಾಡ್ತಿದ್ದೀನೋ ಏನೋ ಅವ್ರ ಮನಸ್ಸಿಗೆ ಅನಿಸ್ಬೇಕೇ ಹೊರತು ಅದು ಯಾವಾಗ ಸಾಧ್ಯ ಅಂದರೆ ನೀವು ಪರಮ ಮೌನ ವ್ರತದಲ್ಲಿ ಮುಳುಗ್ಬಿಡ್ಬೇಕು. ಊಟ ಇಕ್ಕಬೇಕು, ಏನಾದರೂ ಕೇಳಿದ್ರೆ ಮಾತಾಡಬೇಕು. ಅಷ್ಟು ಬಿಟ್ಟರೆ ಅಯ್ಯೋಯ್ಯೋ ಪಾಪ ಇವಳೇನು ಹಿಂಗಾಗ್ಬಿಟ್ಲು ಅಂತ ಅವ್ರಿಗೆ ಅನಿಸ್ಬೇಕೇ ಹೊರತು ಆ ನಡುವೆ ನಿಮ್ಮೊಳಗಡೆ ನೀವು ಪರಿವರ್ತನೆ ಮಾಡಿಕೊಳ್ಬೇಕು, ತಿದ್ದುಕೊಳ್ಬೇಕು. ನಿಮ್ಮ ಭಾವನೆಗಳನ್ನು ನೀವು ಗಮನಿಸ್ಕೊಳ್ಬೇಕು. ಓಕೆ, ನನಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ, ಹೊರಗಡೆನ ಸಮಸ್ಯೆ ಇದು, ನನ್ನ ಒಳಗಡೆದು ಅನ್ನೋದಾದರೆ ಯಾಕೆ ಹಿಂಗೆ ಆಗ್ತಾ ಇದೆ, ಈ ಒಳಗಿನ ಆಲೋಚನೆಗಳೆಲ್ಲವೂ ಎಲ್ಲಿಂದ ನಾನು ಆಮದು ಮಾಡಿಕೊಂಡೆ, ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು. ಹಾಗಾದರೆ ಇವನ್ನೆಲ್ಲ ಹೊರಗಡೆ ಹಾಕೋದ್ರಿಂದ ಮತ್ತೆ ನಾನು ಸಹಜ ಸ್ಥಿತಿಗೆ ಬರ್ತೀನಿ. ಈ ಹೊರಗಡೆ ಹಾಕ್ಲಿಕ್ಕೆ ನಾನು ಏನು ಮಾಡಬೇಕು, ಎಂಥ ವಿಚಾರಗಳನ್ನು ನಾನು ಕಿವಿಯಾರಿ ಕೇಳ್ತಾ ಹೋಗಬೇಕು, ಹೇಗೆ
ಒಂದು ಮಣ್ಣು ತುಂಬಿದ ಒಂದು ಲೋಟ, ಒಂದು ಗ್ಲಾಸ್ ಒಳಗಡೆ ಮಣ್ಣು ಹಾಕು, ಅದಕ್ಕೆ ಪೂರ್ತಿ ನೀರು ತುಂಬು. ಈಗ ಮಣ್ಣಿನ ನೀರು, ಕೊಳೆ ನೀರಾಯಿತು. ಅದನ್ನು ಒಂದು ನಲ್ಲಿ ಕೊಳಾಯಿ ಹತ್ರ ಹೋಗು, ಕೊಳಾಯಿ ಫುಲ್ ತಿರುಗಿಸು ಜೋರಾಗಿ. ಆ ಮಣ್ಣಿನ ನೀರಿದೆಯಲ್ಲ, ಕೊಳಚೆ ನೀರು, ಆ ನೀರನ್ನು ಆ ಕೊಳಾಯಿ ಮುಂದೆ ಇಡಿ. ಅಂದರೆ ಆನ್ ಆಗಿರೋ ಕೊಳಾಯಿ ಮುಂದೆ ಆ ಲೋಟವನ್ನು ಇಡಿ. ಆ ಶುದ್ಧ ನೀರು ಲೋಟದಲ್ಲಿ ಬೀಳ್ತಾ ಮಣ್ಣಿನ ನೀರೆಲ್ಲ ಆಚೆ ಹೋಗಿ ಶುದ್ಧ ನೀರಾಗ್ಬಿಡುತ್ತನು. ಹೌದು. ಅಂದರೆ ನಿನ್ನ ಒಳಗಡೆ ಇರೋ ಕೊಳೆಯನ್ನೆಲ್ಲ, ಜ್ಞಾನ ಅನ್ನೋ ನೀರನ್ನು ಇಡೀ ದಿನ ಕೇಳ್ತಾ ಒಳಗಡೆ ಇರೋದೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಬೇಕಂದ್ರೆ ಸಮಯ ಬೇಕು. ಅದು ಮೌನ, ಧ್ಯಾನ, ಜ್ಞಾನ ಎಷ್ಟರಿಂದ ಸಾಧ್ಯವಾಗುತ್ತೆ ಅಷ್ಟು ಮಾಡು. ಯಾರಿಗೂ ಮಾತು ಕೊಡೋಕೆ ಹೋಗ್ಬೇಡ. ಯಾರ ಮಾತಿಗೂ ಈಗ ನೀನು ಕಿಮ್ಮತ್ತು ಹಾಕೊಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ. ದೇವ್ರು ಒಳ್ಳೇದು ಮಾಡಲಿ ತಾಯಿ. ಶುಭವಾಗ್ಲವ್ವ. ಓಕೆ ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಹಾ ಗೋವಿಂದ. ಪಾಪ ಹಿಂಗಾದಾಗ ಮನೆಯವರೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಬಟ್ ಏನು ಮಾಡ್ತೀರಿ, ನಮ್ಮ ಪರಿಸ್ಥಿತಿಗಳಿಗೆ ನಾವೇ ಉತ್ತರ ಕಂಡುಕೊಳ್ಬೇಕು. ಬಟ್ ನಾನೇನು ಹೇಳ್ತೀನಿ, ಇಂಥವೆಲ್ಲ ಆದಾಗ ಸ್ವಲ್ಪ ಮನೆಯವರೇ ಜೊತೆ ನಿಲ್ಲಿ. ತೀರಾ ಯಾವಾಗಲೂ ಅವ್ರ ಜೊತೆ ಇದ್ದು ಧೈರ್ಯ ತುಂಬೋಕ್ಕಾಗದೇ ಇದ್ರು ಏನು ಕಠೋರ ಮಾತುಗಳಿಂದ ಅವರನ್ನು ನಿಂದಿಸಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ.